ಕರ್ತನೆ, ನೀವು ತೋರಿದಂಥ ದಯೆಗಾಗಿ ಸ್ತೋತ್ರ. ನಿಮ್ಮ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲಿ. ಅಪ್ಪ ತಂದೆ ಎಂದು ಕರೆಯುವಂಥ ಆತ್ಮ ನನ್ನಲ್ಲಿ ಇಟ್ಟಾತನೆ. ನಿನ್ನ ದಯೆಗಾಗಿ ಕೃತಜ್ಞತೆಗಳನ್ನ ಸಮರ್ಪಿಸ್ತೀವಿ. ವಿಲ್ ಲಿವ್ ಟು ಗ್ಲೋರಿಫೈ ಯು ಲಾರ್ಡ್, ವಿಲ್ ಲಿವ್ ಟು ಎಕ್ಸಾಲ್ಟ್ ಯು. ನಿಮಗಾಗಿಯೇ ಜೀವಿಸ್ತೀವಿ ಯೇಸುವೆ. ನಮ್ಮ ಕಪಟವನ್ನು, ನಮ್ಮ ಪಾಪ ಅನೀತಿಗಳನ್ನು ಕ್ಷಮಿಸಿ ನಮ್ಮನ್ನು ಶುದ್ಧಿ ಮಾಡು. ಈ ದಿನ ಅಪ್ಪ ನಿನ್ನ ರಕ್ತ ನಮ್ಮನ್ನು ತೊಳೆಯಲಿ. ಯೇಸುವಿನ ರಕ್ತವನ್ನು ಮಾತಾಡ್ತೇವೆ. ಹಿತಕರವಾದ ರಕ್ತ ನಮ್ಮನ್ನು ರಕ್ಷಿಸಲಿ. ಥ್ಯಾಂಕ್ ಯು ಜೀಸಸ್. ಕರಗಳನ್ನೆತ್ತಿ ಆತನಿಗೆ ಸ್ತೋತ್ರಗಳ ಸಿಂಹಾಸವನ್ನು ಕಟ್ಟುತ್ತಾ, ಆತನನ್ನೇ ಆರಾಧಿಸುತ್ತಾ, ಯೇಸುವನ್ನೇ ಆರಾಧಿಸುತ್ತಾ, ಕೈಗಳನ್ನು ತಟ್ಟಿ ಜೋರಾಗಿ ಆತನನ್ನು ಮಹಿಮೆ ಪಡಿಸುತ್ತಾ, ಲೆಟ್ಸ್ ವೆಲ್ಕಮ್ ದ ಪ್ರೆಸೆನ್ಸ್ ಆಫ್ ದ ಹೋಲಿ ಒನ್. ವಿ ಗಿವ್ ಯು ಗ್ಲೋರಿ ಲಾರ್ಡ್, ವಿ ಗಿವ್ ಯು ಆನರ್ ಲಾರ್ಡ್, ವಿ ವರ್ಷಿಪ್ ಯು ಜೀಸಸ್. ನಿಮ್ಮನ್ನು ಆರಾಧಿಸ್ತೀವಿ ಯೇಸುವೆ. ನೀವು ಮಾಡಿದಂಥ ಕೃತಜ್ಞತೆಗಳಿಗಾಗಿ ಸ್ತೋತ್ರ ಅಪ್ಪ. ವಿ ಲವ್ ಯು ಲಾರ್ಡ್. ನಿಮಗೆ ಮಹಿಮೆ ಅಪ್ಪ. ಆನಂದ ತೈಲದಿಂದ ಅಭಿಷೇಕಿಸುವ ನಾಥನೇ ನಿಮಗೆ ಕೃತಜ್ಞತೆಗಳಪ್ಪ. ನನ್ನಂಥ ಮನಸ್ಸಿಗೆ ಶ್ರೇಷ್ಠವಾದ ತೈಲವೇ ನಿಮಗೆ ಕೃತಜ್ಞತೆಗಳಪ್ಪ. ವಿ ವೆಲ್ಕಮ್ ಯುವರ್ ಪ್ರೆಸೆನ್ಸ್ ಹೋಲಿ ಸ್ಪಿರಿಟ್. ವಿ ಎಂಜಾಯ್ ಯುವರ್ ಪ್ರೆಸೆನ್ಸ್ ಮೈ ಮಾಸ್ಟರ್. ವಿ ಲಿಫ್ಟ್ ಅಪ್ ಯುವರ್ ನೇಮ್. ವಿ ಲವ್ ಯು ಲಾರ್ಡ್, ವಿ ಲವ್ ಯು. ನಿಮ್ಮನ್ನು ಪ್ರೀತಿಸ್ತೇವೆ, ನಿಮ್ಮನ್ನು ಪ್ರೀತಿಸ್ತೇವೆ, ನಿಮ್ಮನ್ನು ಪ್ರೀತಿಸ್ತೀವಿ ಕರ್ತನೆ. ಪೂರ್ಣ ಮನಸ್ಸಿನಿಂದ ಆತನಿಗೆ ಆರಾಧನೆಗಳನ್ನು ಸಲ್ಲಿಸಲು ಮುಳು ಇದಯத்தோடு அவரை துதிக்கலாம். அவர் நல்லவர், அவர் நல்லவர், அவர் நல்லவர். மகிமை இயேசுவே. நன்றி இயேசுவே. முழு இதயத்தோடு உம்மை துதிப்பேன். முழு இதயத்தோடு உம்மை துதிப்பேன்.
அதிசய ಮಾನವರೇ. ಕೈಗಳು ಎತ್ತಿ. ಉನ್ನತನೆ ಮಹೋನ್ನತನೆ ಸರ್ವಶಕ್ತನಾದ ದೇವರೇ, ಭೂಮಿ ಆಕಾಶಗಳ ಒಡೆಯನೇ, ನಿನಿಯನ ನನ್ನ ರಾಜನೇ, ಅಪ ಸೇನಾಧೀಶ್ವರನಪ್ಪ, ಸೇನೆಗಳ ಕರ್ತನು ಸ್ವಾಮಿ, ಸೇರಾಫ್ಯರು ಕೆರೂಬಿಗಳು ನಿಮ್ಮ ದಿನನಿತ್ಯ ಸ್ತುತಿಸುವಂತಹ ದೇವರಯ್ಯ, ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಈ ಸಬ್ಬತ್ ದಿನದಲ್ಲಿ ರಾಜ ಯೇಸುವೆ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಮ್ಮನ್ನು ನಿಮ್ಮ ಸನ್ನಿಧಾನದಲ್ಲಿ ಕೊಂಡು ಬಂದ ಮಹಾಕೃಪೆಗಾಗಿ ಸ್ತೋತ್ರ ಸ್ವಾಮಿ. ನಿಮ್ಮನ್ನು ಆರಾಧಿಸಲು, ನಿಮ್ಮನ್ನು ಕೊಂಡಾಡಲು ಸ್ವಾಮಿ, ನಿನ್ನ ಜನರನ್ನು ಅತಿ ಶೀಘ್ರವಾಗಿ ಕೊಂಡು ಬರಬೇಕಾಗಿ ನಾನು ಬೇಡಿಕೊಳ್ತಾ ಇದ್ದೇನೆ ಸ್ವಾಮಿ. ನೀವೇ ಆದಿಯೋ ಅಂತ್ಯವೋ ಅಲ್ಫೋ ಮೇಘವಾಗಿ ಇದನ್ನು ನಡೆಸು ಸ್ವಾಮಿ. ಹೇಗೆ ಮೋಶೆಯ ಜೊತೆ ಸಪ್ಪ ಒಂದು ಸ್ನೇಹಿತನ ರೀತಿಯಲ್ಲಿ ಕರ್ತನಪ್ಪ ನೀವು ಮಾತಾಡಿದಂತಹ ದೇವರು ಅಪ್ಪ, ಅದೇ ರೀತಿಯಾಗಿ ಈ ದಿನದಲ್ಲಿ ಸ್ವಾಮಿ ನಮ್ಮ ಜೊತೆ ಸ್ವಾಮಿ ಅಪ್ಪ ನೀವು ಬಂದು ಮಾತಾಡಬೇಕಾಗಿ, ನಮ್ಮನ್ನು ಆಳ್ವಿಕೆ ಮಾಡಬೇಕಾಗಿ ಸಂಪೂರ್ಣವಾಗಿ ಅಪ್ಪ ಪವಿತ್ರಾತ್ಮನ ಆಳ್ವಿಕೆಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪರಿಶುದ್ಧಾತ್ಮನೇ ನೀವೇ ನಡೆಸಬೇಕಾಗಿ ಒಪ್ಪಿಸಿಕೊಡುತ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. Amen. Praise you Jesus. Thank you Jesus. Praise the Lord. Thank you Lord. எல்லோரும் எழுந்து நின்று தேவனை ஆராதிக்கலாமா? எங்கள் வாழ்நாள் முழுவதும் இயேசு அநேக நன்மைகளை செய்திருக்கிறார். இந்த கடந்த வாரம் கூட அநேக ஜனங்கள் பாதிப்பினால இறந்து போயிருக்கிறாங்க. ஆனால் இன்றைக்கு நாங்கள் அவர் பிரசன்னத்தில் பாதுகாப்போடு நின்று கொண்டிருக்கிறோம். ஒரு குறையில்லாமல் எங்களை வழி நடத்தின எபினேசர் இன்றைக்கு எங்களோடு இங்கே நின்று கொண்டிருக்கிறார். எங்களை அவருடைய ஆலயத்துக்கு வரும்படி கிருபை செய்திருக்கிறார். ಮುಳು ಮನದೋடு ಅವரை ಆರಾಧಿಸಲಾಮಾ? ನನ್ನ ಮನವೇ ಯೆಹೋವನನ್ನು ಪೂರ್ಣ ಮನಸ್ಸಿನಿಂದ ಕೊಂಡಾಡು. ಆತನು ಮಾಡಿದ ಉಪಕಾರಗಳನ್ನು ಎಂದೆಂದೂ ಮರೆಯದಿರು. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರ ರಾಜ. ಎಲ್ಲ ಘನಮಾನ ಮಹಿಮೆಗೆ ಪಾತ್ರನು ನೀನೊಬ್ಬನು ಮಾತ್ರ ತಂದೆಯೇ. ಸ್ತೋತ್ರ ತಂದೆಯೇ. ಹಾಲೆಲೂಯಾ. ನಮ್ಮನ್ನು ಹುಡುಕಿ ಬಂದ ಕರ್ತನಾಗಿದ್ದಾನೆ. ನಮ್ಮ ಪಾಪಗಳನ್ನೆಲ್ಲ ನೀಗಿಸಿ ನಮ್ಮ ರೋಗವನ್ನೆಲ್ಲ ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಇಂದು ಆತನ ಮುಂದೆ ಆತನ ಪ್ರಸನ್ನದಲ್ಲಿ ನಮ್ಮನ್ನು ಪ್ರಸನ್ನನಾಗಿಸಿದ್ದಾನೆ. ಆತನಿಗೆ ಮಾತ್ರ ಸ್ತೋತ್ರ. ಆತನು ನಮ್ಮನ್ನು ಪಾತಾಳದಿಂದ ಬಿಡಿಸಿ ರಕ್ಷಣೆಯನ್ನು ನೀಡಿದ್ದಾರೆ. ಆತನಿಗೆ ಮಾತ್ರ ಸ್ತೋತ್ರ ತಂದೆಯೇ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕ್ಷಮಿಸಿದನು, ರೋಗವ ನೀಗಿಸಿದನು. ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು. ಪಾತಾಳದಿಂದ ಬಿಡಿಸಿದನು.
ಕರಗಳನ್ನು ಮೇಲೆತ್ತಿ ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು, ಎಂದಿಗೂ ಮರೆಯದಿರು. ಜೋರಾಗಿ ಕರಗಳನ್ನು ತಟ್ಟಿ ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕೈಗಳ ಉಯರ್ತೀನಿ. ಉನ್ನತ ಮಾನವரே என்னுரை விடம் நீர்தானே. உன்னதமானவரே என்னுரை விடம் நீர்தானே. உயர்த்துகிறோம் வாழ்த்துகிறோம் வணங்குகிறோம் உம்மை போற்றுகிறோம். தகப்பனை உயர்த்துகிறோம் சந்தோஷத்தோடு வாழ்த்துகிறோம் நன்றியோடு வணங்குகிறோம் உம்மை போற்றுகிறோம். நன்றி தகப்பனே, நீர் செய்த நன்மைக்காக நன்றிப்பா. எக்காலமும் நீர் நல்லவராக இருக்கிறீர், அதுக்காக உமக்கு நன்றி செலுத்துகிறேன் ஆண்டவரே. நீர் நல்லவர், நீர் நல்லவர், போதாதவர் ஆண்டவரே. நீர் எக்காலத்திலும் எனக்கு நன்மைகளை செய்கின்ற தேவன். உம்மை உயர்த்துகிறோம், உம்மை வாழ்த்துகிறோம் ஆண்டவரே. Thank you Lord, we love you Lord, we love you Lord. Let the fire of love begin in us today, that we love you more. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಭೂಪರಲೋಕದ ಆತನ ನಾಮವನ್ನು ಬಿಟ್ಟರೆ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ತಾಳಿದಿಂದ ನನ್ರಿ ಯೇಸುವೇ. ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ನೀನೇ ನನ್ನ ಆಸೆಯಯ್ಯ, ನಿನ್ನನ್ನೇ ನಾ ಆತುಕೊಂಡೆ. ಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ನಡೆ ಬಯಕೆ ಏನುಂಟು. ಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ನಿನ್ನೊಂದಿಗೆ ಎಂದೆಂದು ನಾ ಬಾಡುವೆ, ನಿನ್ನೊಂದಿಗೆ ಎಂದೆಂದು ನಾ ಬಾಡುವೆ. ಅಪ್ಪ ನನ್ ಬಲಗೈ ಹಿಡಿದು ನಡೆಸುವೆ, ಅಪ್ಪ ನನ್ ಬಲಗೈ ಹಿಡಿದು ನಡೆಸುವೆ. ನೀನೇ ನನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ
ಬಿಟ್ಟು ಬೇರೆ ಬಯಕೆ ಏನುಂಟು. ನಿನ್ ಚಿತ್ತದಂತೆ ನನ್ನನ್ನು ನಡೆಸುವೆ. ನಿನ್ ಚಿತ್ತದಂತೆ ನನ್ನನ್ನು ನಡೆಸುವೆ. ಅಂತ್ಯದಿ ನನ್ನ ನಿನ್ ಮಹಿಮೆಗೆ ಸೇರಿಸುವೆ. ಆತನ ಮಹಿಮೆಗೆ ಅಂತ್ಯದಿ ನನ್ನ ನಿನ್ ಮಹಿಮೆಗೆ ಸೇರಿಸುವೆ. ನೀನೇ ನನ್ನ ಆಸೆಯಯ್ಯ, ನಿನ್ನನ್ನೇ ಆದುಕೊಂಡೆ. ನೀನೇ ನನ್ನ ಆಸೆಯಯ್ಯ, ನಿನ್ನನ್ನೇ ಆದುಕೊಂಡೆ. ಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು. ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು. ಈ ಲೋಕದಲ್ಲಿ ನಿನ್ನ ಬಿಟ್ಟರೆ ಬಯಕೆ ಏನುಂಟು. ನನ್ನ ಆತ್ಮದ ಬಲವೇ ನನ್ನೇಸಯ್ಯ. ನನ್ನ ಆತ್ಮದ ಬಲವೇ ನನ್ನೇಸಯ್ಯ. ನನ್ನಯ ಪಾಲು ಎಂದೆಂದು ನೀನೇ ಅಯ್ಯ. ನನ್ನಯ ಪಾಲು ಎಂದೆಂದು ನೀನೇ ಅಯ್ಯ. ನೀನೇ ನನ್ನ ಆಸೆಯಯ್ಯ, ನಿನ್ನನ್ನೇ ಆದುಕೊಂಡೆ. ನೀನೇ ನನ್ನ ಆಸೆಯಯ್ಯ, ನಿನ್ನನ್ನೇ ಆದುಕೊಂಡೆ. ಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು. ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಪರಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು. ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಕೈಗಳನ್ನ ಮೇಲೆ ಕೆತ್ತಿ. ನೀನೇ ನನ್ನ ಆಶ್ರಯಯ್ಯ, ನಿನ್ನನ್ನೇ ಆತುಕೊಂಡೆ. ನೀನೇ ನನ್ನ ಆಸೆಯಯ್ಯ, ನಿಮ್ಮನ್ನೇ ಆತುಕೊಂಡೆ. ಪರಲೋಕದಿ ನಿನ್ನ ಬಿಟ್ಟರೆ ನಮಗೆ ಯಾರುಂಟು. ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ಪರಲೋಕದಿ ನಿನ್ನ ಬಿಟ್ಟರೆ ನಮಗೆ ಯಾರುಂಟು. ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು. ನೀನೇ ನನ್ನ ಆಸೆಯಯ್ಯ, ನಿನ್ನನ್ನೇ ಆತುಕೊಂಡೆ. ನನ್ನ ಆಸೆಯಯ್ಯ, ನಿಮ್ಮನ್ನೇ ಆತುಕೊಂಡೆ. மகிழ்ச்சியே. Praise you, Master Lord. இன்றைக்கு 7 பேரின் சந்தோஷமா இருக்கிறோம். இயேசுவின் பிரசன்னத்தில் சந்தோஷமா இருக்கிறவர்கள் எல்லாம் பலமாக கரங்களை தட்டலாமா? ஏனென்றால் அவர் எங்களை அவருடைய கிருபையால மீட்டு கொண்டிருக்கிறார். அவர் அன்பினாலே அணைத்து கொண்டிருக்கிறார். அவர் ஆவியாலே எங்களை நிரப்பி இன்றைக்கு புது சிருஷ்டியாக மாற்றி இருக்கிறார். அந்த சந்தோஷம் எங்களுக்குள் இருக்க வேண்டும். இயேசு எங்களுக்காக இறங்கி வந்த கர்த்தராக இருக்கிறார். அவர் சிலுவையில் சிந்தின ரத்தத்தினால் தான் இன்றைக்கு எங்களுக்கு மீட்பு. அவருடைய வார்த்தையினால, ஜீவ உள்ள வார்த்தையினால எங்களுக்கு இன்றைக்கு வாழ்க்கை வாழ கற்றுக் கொடுத்திருக்கிறார். அந்த வார்த்தையினால் தான் எங்களுக்கு ஜீவன். ஸ்தோத்திரம் தகப்பனே. தேங்க்யூ லார்ட் ஜீசஸ். இந்த புதிய பாடல் தெரியவில்லை என்றாலும் பரவாயில்லை, சந்தோஷமாக தேவனை நோக்கி ஆராதியுங்கள். கரங்களை பலமாக தட்டி ஆராதனை செய்யலாம். இரத்தத்தால் ஜெயம், அவருடைய தழும்புகளால் மட்டும்தான் சுகம். அவர் வார்த்தையினாலே எங்கள் வாழ்வு வளம். ஸ்தோத்திரம் ராஜா, ஸ்தோத்திரம். அவர் கிருபையில் வாழ்வது மாற்றம்தான் எங்கள் பாக்கியம். அவர் கிருபையினால் மட்டும்தான் இன்றைக்கு நின்று கொண்டிருக்கிறோம். ஸ்தோத்திரம் ராஜாதி ராஜனே, ஸ்தோத்திரம் கர்த்தாதி கர்த்தனே. தேங்க்யூ லார்ட்.
மீட்கப்பட்டேன் அன்பினாலே அணைக்கப்பட்டேன் கிருபையினாலே மீட்கப்பட்டேன் அன்பினாலே அணைக்கப்பட்டேன் தேவாவியால் நிரப்பப்பட்டேன் கிறிஸ்துவுக்குள் புது சிருஷ்டியானேன் சொல்லலாமா தேவாவியால் நிரப்பப்பட்டேன் கிறிஸ்துவுக்குள் புது சிருஷ்டியானேன் இரத்தத்தால் ஜெயம் தழும்புகளால் சுகம் வார்த்தையாலே வாழ்வு வளம் இரத்தத்தால் ஜெயம் தழும்புகளால் சுகம் வார்த்தையாலே வாழ்வு வளம் கிருபையில் வாழ்வதே என் பாக்கியம் கிருபையில் வாழ்வதே என் பாக்கியம் கிருபையில் வாழ்வதே என் பாக்கியம் கிருபையில் வாழ்வதே என் பாக்கியம் இன்னொரு முறை சொல்லலாமா இரத்தத்தால் ஜெயம் தழும்புகளால் சுகம் வார்த்தையாலே வாழ்வு வளம் இரத்தத்தால் ஜெயம் தழும்புகளால் சுகம் வார்த்தையாலே வாழ்வு வளம் கிருபையில் வாழ்வதே என் பாக்கியம் கிருபையில் வாழ்வதே என் பாக்கியம் கிருபையில் வாழ்வதே என் பாக்கியம் கிருபையில் வாழ்வதே என் பாக்கியம் ஆம் அவர் கிருபையில் வாழ்வதான் எங்களுடைய பாக்கியம் எங்களை சிலுவையினால் அவர் மறைத்ததினால் எங்களுக்கு இன்றைக்கு வாழ வைத்திருக்கிறார் கிறிஸ்துவுடன் நாங்கள் இணைக்கப்பட்டிருக்கிறோம் ஆம் ஸ்தோத்திரம் ராஜா அதனால அவருக்கு ஸ்தோத்திரம் செலுத்தலாமா கலாத்தியர் 2:20 சொல்வது போல அவர் சிலுவையில் மறைத்ததினால்தான் இன்றைக்கு நாங்கள் அல்ல வாழ்வது அவரே எங்களுக்குள்ளே வந்து வாழ்ந்து கொண்டிருக்கிறார் ஸ்தோத்திரம் ராஜாதிராஜனே தேங்க்யூ லார்ட் ஜீசஸ் ஸ்தோத்திரம் அப்பா சிலுவையினாலே வாழ்வடைந்தேன் கிறிஸ்துவுடன் நான் இணைக்கப்பட்டேன் சொல்லலாமா சிலுவையினாலே வாழ்வடைந்தேன் கிறிஸ்துவுடன் நான் இணைக்கப்பட்டேன் வாழ்வது இனி நான் அல்ல கிறிஸ்துவே என்னில் வாழ்கின்றார் வாழ்வது இனி நான் அல்ல கிறிஸ்து என்னில் வாழ்கின்றார் இரத்தத்தால் ஜெயம் தழும்புகளால் சுகம் வார்த்தையாலே வாழ்வு வளம் இரத்தத்தால் ஜெயம் தழும்புகளால் சுகம் வார்த்தையாலே வாழ்வு வளம் கிருபையில் வாழ்வதே என் பாக்கியம் கிருபையில் வாழ்வதே என் பாக்கியம் கிருபையில் வாழ்வதே என் பாக்கியம் கிருபையில் வாழ்வதே என் பாக்கியம் Thank you Jesus வார்த்தையினாலே வாழ்வு பெற்றேன் வல்லமையாலே நிரப்ப பெற்றேன் அழிவில்லாத வசனத்தினாலே ஆசீர் அனைத்தையும் அருள பெற செய்த கர்த்தனுக்கே ஸ்தோத்திரம் பார்த்து பாடலாமா பாடலை வார்த்தையினாலே வாழ்வு பெற்றோம் ஸ்தோத்திரம் ராஜா வார்த்தையினாலே வாழ்வு பெற்றேன் வல்லமையாலே நிரப்பப்பட்டேன் வார்த்தையினாலே
கிருபையில் வாழ்வதே என் பாக்கியம். எல்லோரும் இன்னொரு முறை ரத்தத்துக்கு மகிமைப்படுத்தலாமா? இயேசுவின் ரத்தம், எங்களுக்காக சிந்தப்பட்ட ரத்தம். கரங்களை உயர்த்தி இன்னொரு முறை பாடலாமா? ரத்தத்தால் ஜெயம், தழும்புகளால் சுகம், அவருடைய வார்த்தையில் மட்டும்தான் வாழ்வு வளம். இன்னொரு முறை சொல்லலாமா? ரத்தத்தால் ஜெயம், தழும்புகளால் சுகம், வார்த்தையாலே வாழ்வு வளம். ரத்தத்தால் ஜெயம், தழும்புகளால் சுகம், வார்த்தையாலே வாழ்வு வளம். கிருபையில் வாழ்வதே, கிருபையில் வாழ்வதே என் பாக்கியம். கிருபையில் வாழ்வதே என் பாக்கியம். கிருபையில் வாழ்வதே என் பாக்கியம். கிருபையில் வாழ்வதே என் பாக்கியம். Thank you, Jesus. ನಮ್ಮನ್ನು ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿರುವ ದೇವರು. ಆತನ ನಮ್ಮ ಪೌಳಿಗೋಡಿಗಳು ಆತನ கண்ணெதிரிலே ಇದೆ. எங்களுடைய திருப்பின் வாசல் அவருடைய கண்ணெதிருக்குள்ளே இருக்குது. ஆமென், ஹalleluya. அவர் நல்லவர், அவர் கிருபை என்றும் உள்ளது. ಕೈகளை ತಟ್ಟಿ ಏಸಪ್ಪ ನಿನ್ನ ನಾಮத்தை ಉಯರ್ತಿகிறோம், ನಿನ್ನ ನಾಮವನ್ನು ಸಂಕೀರ್ತನೆ ಮಾಡ್ತೇವೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಒಂದೊಂದು ತಲೆಯ ಕೂದಲು ಎಣಿಸಲ್ಪಟ್ಟಿದೆ, ಚಿಂತಿಸಬೇಡ. ஒரு தலைமயிர் கூட எண்ணப்பட்டிருக்குது. ಅವಳೋ எங்கள் ಮೇಲೆ ಗಮನமாக இருக்கிற ದೇವன். ಅಷ್ಟೊಂದು ನಮ್ಮನ್ನು ಗಮನಿಸಿಕೊಳ್ಳುವಂಥ ದೇವರು. ಆಮೆನ್. ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮೇಲೂ ನನ್ನ ನಡೆಸುವೆ ನೀ. ಎಷ್ಟು ಜನ ನಂಬ್ತೀರಮ್ಮ? ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ, ಕರಂಗಳ ಒಯ್ಯತಿ. ಇದುವರೆಗೂ ನಡೆಸಿದ್ಯಾ, ಇನ್ನು ಮೇಲೂ ನಡೆಸ್ತೀಯಾ? ನಂಬುತ್ತೀರಾ? ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮೇಲೂ ನನ್ನ ನಡೆಸುವೆ ನೀ. ನೀನೇ ಯೆಹೋವಾ ಈರೇ, ನಮ್ಮೆಲ್ಲವ ನೋಡಿಕೊಳ್ಳುವೆ. ನೀನೇ ಯೆಹೋವಾ ಶಮ್ಮಾ, ನಮ್ ಜೊತೆಯಲ್ಲೇ ಇರುವವನೇ. ಹೇಳ್ರಿ, ನೀನೇ ಯೆಹೋವಾ ಈರೇ, ನಮ್ಮೆಲ್ಲವ ನೋಡಿಕೊಳ್ಳುವೆ. ನೀನೇ ಯೆಹೋವಾ ಶಮ್ಮಾ, ನಮ್ ಜೊತೆಯಲ್ಲೇ ಇರುವವನೇ. ಈ ನನ್ನ ದೇವಾ ಎಂದೆಂದು ಇರುವ, ಸದಾ ಕಾಲವು ನನ್ನ ದೇವಾ. ಈ ನನ್ನ ದೇವಾ ಎಂದೆಂದು ಇರುವ, ಸದಾ ಕಾಲವು ನನ್ನ ದೇವಾ. ಮರಣದವರೆಗೂ ನಡೆಸುವೆ ನೀ, ನನ್ನ ನಡೆಸುವೆ ನೀ. ಮರಣದವರೆಗೂ ನಡೆಸುವೆ ನೀ, ನನ್ನ ನಡೆಸುವೆ ನೀ. ಕೈಗಳನ್ನ ಮೇಲೆ ಕೆತ್ತು, ನಡೆಸುವೆ ನೀ ಎಂದೆಂದು ಕೊನೆವರೆಗೂ
ಕೊನೆವರೆಗೂ ನಡೆಸುವೆ ನೀ ಎಂದೆಂದು ಕೊನೆವರೆಗೂ ನಡೆಸುವೆ ನೀನೇ ಯೆಹೋವಾ ಈರೇ ನಮ್ಮೆಲ್ಲವ ನೋಡಿಕೊಳ್ಳುವೆ ನೀನೇ ಯೆಹೋವಾ ಶಮ್ಮಾ ನಮ್ ಜೊತೆಯಲ್ಲೇ ಇರು. ಎಫೆಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತದೆ, ಆತನು ಜಗತ್ತುತ್ಪತ್ತಿಗಿಂತ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ನಮ್ಮನ್ನು ಆರಿಸಿಕೊಂಡಿದ್ದಾನೆಂಬುದಾಗಿ. ನಾವು ஆத்தன ನಿರ್ಮಾಣ, நாங்கள் அவராலே உண்டாக்கப்பட்டு உலகத் தோற்றம் முதல் கிறிஸ்துவுக்குள்ளே நற்கிரியைகளை செய்யும்படி அவர் எங்களை தெரிந்து கொண்டார். Before the creation, in Christ, He chosen us to do the good. ಒಳ್ಳೆಯದನ್ನೇ ಮಾಡೋಣ, ಕೊನೆಯ ತನಕ ಒಳ್ಳೆಯದನ್ನೇ ಮಾಡ್ತಾ ಹೋಗೋಣ. Amen. Thank you, Lord. ಸತ್ಕಾರ್ಯಗಳನ್ನು ಪ್ರಾರಂಭಿಸಿರುವೆ, ಅಂತ್ಯದವರೆಗೂ ನಡೆಸುವೆ ನೀ. ಸತ್ಕಾರ್ಯಗಳನ್ನು ಪ್ರಾರಂಭಿಸಿರುವೆ, ಅಂತ್ಯದವರೆಗೂ ನಡೆಸುವೆ ನೀ. ಮುಪ್ಪಿನ ಪ್ರಾಯದಲ್ಲೂ ನಡೆಸುವೆ ನೀ. ನಂಬಿಕಸ್ಥನಾಗಿರುವೆ ಮುಪ್ಪಿನ ಪ್ರಾಯದಲ್ಲೂ ನಡೆಸುವೆ ನೀ. ನಂಬಿಕಸ್ಥನಾಗಿರುವೆ, ಎರಡು ಕೈಗಳನ್ನು ಮೇಲೆ ಕೆತ್ತಿ ನಡೆಸುವೆ ನೀ ಎಂದೆಂದು ಕೊನೆವರೆಗೂ ನಡೆಸುವೆ ನೀ ಎಂದೆಂದು ಕೊನೆವರೆಗೂ ನಡೆಸುವೆ ನೀನೇ ಯೆಹೋವಾ ಈರೇ ನಮ್ಮೆಲ್ಲವ ನೋಡಿಕೊಳ್ಳುವೆ. ನೀನೇ ಯೆಹೋವಾ ಶಮ್ಮಾ ನಮ್ಮೊಂದಿಗೆ ಇರುವವನೇ. ಹೇಳ್ರಿ ಎಲ್ಲೋಣ, ಹಾಲೆಲೂಯಾ. ಕೈಗಳನ್ನು ಮೇಲೆ ಕೆತ್ತಿ ಥ್ಯಾಂಕ್ ಯು ಲಾರ್ಡ್. எபினேசரே இதுவரையில் உதவி செய்தீர். எபினேசரே இதுவரையில் உதவி செய்தீர். இதுவரையில் உதவி செய்தீர். உம்மை முழு உள்ளத்தோடு ஆராதிப்பேன், முழு பலத்தோடு அன்பு கூறு. கைகளை உயர்த்தி ஆராதனை 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 ஆராதனை. அல்லேலூயா ஆராதனை
ರಫಾ ಯೆಹೋವಾ ರಫಾ ಯೆಹೋವಾ ರಫಾ சுகம் தந்தீரே நன்றியையா யெகோவா ரஃபா யெகோவா ரஃபா சுகம் தந்தீரே நன்றியையா ಎಲ್ಲ ಕಣ್ಗಳ ಮೂಡಿ ಸುಗಂ ತಂದೀರೇ ಎಲ್ಲ ಕಣ್ಣುಗಳನ್ನು ಮುಚ್ಚಿ ಹಾಡೋಣ look unto Jesus amen ஆராதிப்பே உம்மை முழு உள்ளத்தோடு முழு ಬಲத்தோடு ಎರಡು ಕೈಗಳನ್ನು ಮೇಲೆ ಕೆತ್ತಿ ಆರಾಧನೆ 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 ಹಲ್ಲೆಲೂಯಾ put your cards put cards ಆರಾಧನೆ ಆರಾಧನೆ ಕೈಗಳ ಉಯರ್ತಿ சொல்லுங்க ಕಷ್ಟ ಕಾಲದಲ್ಲಿ ಇರುವಾಗ ಅವರು ನಮ್ಮನ್ನು ನೋಡಿದ್ದಾರೆ ಅವರಿಗೆ பார்த்திருக்கிறார் எல்ரோஹி எல்ரோஹி என்னை கண்டீரே நன்றி ஐயா எல்ரோஹி எல்ரோஹி என்னை கண்டீரே என்னை கண்டீரே நன்றி ஐயா என்னை கண்டீரே நன்றி ஐயா உம்மை முழு உள்ளத்தோடு ಹಿಂದೆ ಇರುವಂಥವ್ರು ಜೋರಾಗೆ ಮುಳು ಬಲತೋಡು ಎಲ್ಲ ಕೈಗಳ ಉಯರ್ತಿ ಆರಾಧನೆ 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 ಹಲ್ಲೆಲೂಯಾ ಆರಾಧನೆ ಆರಾಧನೆ Holy Spirit, anoint your churches. I pray. Amen. Hallelujah. ಜೋರ ಕೈಗಳನ್ನು ತಟ್ಟಿ ಯೇಸುವನ್ನ ಮಹಿಮೆ ಪಡಿಸೋಣವಾ ಜೋರ ಕರಂಗಡೆ ತಟ್ಟಿ ಅಪ್ಪವೇ ಮಹಿಮೆ ಪಡ್ತಲ್ಲಮ್ಮ ಕೀರ್ತನೆಗಳು 22:11 ನನಗೀಗ ಕಷ್ಟವು ಪ್ರಾಪ್ತವಾಗಿದೆ ಸಹಾಯಕರು ಯಾರೂ ಇಲ್ಲ ದೂರವಾಗಿರಬೇಡ ಅವರು ಗರ್ಜಿಸುವ ಉಗ್ರ ಸಿಂಹಗಳಂತೆ ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ ನನ್ನ ಶಕ್ತಿಯು ಬೋಕಿಯ ಹಾಗೆ ಒಣಗಿ ಹೋಗಿದೆ ನನ್ನ ನಾಲಿಗೆಯು ಅಂಗಳಕ್ಕೆ ಹತ್ತಿ ಹೋಗಿದೆ ನೀನು ನನ್ನನ್ನು ಮಣ್ಣಿಗೆ ಸೇರಿಸುತ್ತಿ ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ ನನ್ನ ಕೈಕಾಲುಗಳನ್ನು ತಿವಿದಿದ್ದಾರೆ ನನ್ನ ಮೇಲ್ಹೊದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ
ಕತ್ತಿಗೆ ಸಿಕ್ಕದಂತೆ ನನ್ನನ್ನು ತಪ್ಪಿಸು. ನನ್ನ ಪ್ರಿಯ ಪ್ರಾಣವು ನಾಯಿಯ ವಶವಾಗದಂತೆ ಕಾಪಾಡು. ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು. ಸಭಾ ಮಂದ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ಆತನು ಕುಗ್ಗಿ ಹೋದವನ ದುರವಸ್ಥೆಯನ್ನು ತಿರಸ್ಕರಿಸಲಿಲ್ಲ, ಅದಕ್ಕೆ ಅಸಹ್ಯ ಪಡಲಿಲ್ಲ. ತನ್ನ ಮುಖವನ್ನು ಅವನಿಗೆ ಮರೆಮಾಡದೆ ಅವನ ಪ್ರಾರ್ಥನೆಗೆ ಕಿವಿಗೊಟ್ಟನು. ದೀನರು ಉಂಡು ತೃಪ್ತರಾಗುವರು. ಯೆಹೋವನ ಭಕ್ತರೆಲ್ಲರೂ ಆತನನ್ನು ಕೊಂಡಾಡುವರು. ನಿಮ್ಮ ಅಂತರಾತ್ಮವು ಯಾವಾಗಲೂ ಚೈತನ್ಯವುಳ್ಳದ್ದಾಗಿರಲಿ. ರಾಜ್ಯವು ಯೆಹೋವನದೇ, ಎಲ್ಲ ಜನಾಂಗಗಳಿಗೂ ಆತನೇ ಒಡೆಯನು. ಆತನನ್ನು ಸೇವಿಸುವವರ ಸಂತಾನದವರು ಯೆಹೋವನ ಸಂತಾನದವರೆಂದು ಎಣಿಸಲ್ಪಡುವರು. ಅವರು ಬಂದು ಆತನ ನೀತಿಯನ್ನು, ಆತನು ನಡೆಸಿದ ಕಾರ್ಯಗಳನ್ನು ಮುಂದೆ ಹುಟ್ಟುವ ಜನಕ್ಕೆ ತಿಳಿಸುವರು. ಆಮೇನ್. ಆತನನ್ನು ಸೇವಿಸುವವರ ಸಂತಾನದವರು. ಕೊನೆಯ ವಾಕ್ಯ 30-31. ಆತನನ್ನು ಸೇವಿಸುವವರ ಸಂತಾನದವರು ಯೆಹೋವನ ಸಂತಾನದವರೆಂದು ಎಣಿಸಲ್ಪಡುವರು. ಅವರು ಬಂದು ಆತನ ನೀತಿಯನ್ನು, ಆತನು ನಡೆಸಿದ ಕಾರ್ಯಗಳನ್ನು ಮುಂದೆ ಹುಟ್ಟುವ ಜನಕ್ಕೆ ತಿಳಿಸುವರು. ಆಮೆನ್. ಆತನನ್ನು ಸೇವಿಸುವ ಜನಾಂಗದವರು. ಯಾರನ್ನು ಸೇವಿಸುವ ಜನಾಂಗ? ಕೈಗಳನ್ನು ಮೇಲೆ ಕೆತ್ತಿ. ಯೇಸುವನ್ನು ಸೇವಿಸುವಂಥ ಜನಾಂಗದವರನ್ನು ದೇವರ ಜನಾಂಗ ಎಂಬುದಾಗಿ ಕರೀತಾರೆ. ಆಮೇಲೆ ವಿ ಕಾಲ್ ಆಸ್ ಎ ಗಾಡ್ಸ್ ಜನರೇಷನ್, ಕರ್ತನುடைய ಸಂದದಿ. ಯಾಕೆ ಯಾರನ್ನು ಸೇವಿಸ್ತಾ ಇದ್ದೀವಿ? ಆತನ ಮಗನಾದ ಯೇಸುವನ್ನು. Hallelujah. Jesus is the essence of Bible. ಯೇಸು ಸ್ವಾಮಿಯೇ ಸತ್ಯವೇದದ ಸಾರಾಂಶ. ಆಮೇನ್. ಅವ್ರತ ಸತ್ವಂ ಇನ್ ದ ಬೈಬಲ್. ಅವರಿಲ್ಲದ ಎಡಮೇ ಇಲ್ಲ ಇನ್ ದ ಬೈಬಲ್. ಯೇಸು ಇಲ್ಲದಂಥ ಅಧ್ಯಾಯವೇ ಇಲ್ಲ. ಎಲ್ಲ ಅಧ್ಯಾಯದಲ್ಲೂ ಯೇಸು ಇದ್ದಾರೆ. ಎಷ್ಟು ಜನ ವಿಶ್ವಾಸಿಸ್ತೀರ? ಕೈಗಳನ್ನು ಮೇಲೆ ಕೆತ್ತಿ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಬಾಯ್ತರದ್ದು ಹೇಳೋಣವಾ? ಥ್ಯಾಂಕ್ ಯು ಜೀಸಸ್. ಯು ಆರ್ ದ ಎಸೆನ್ಸ್ ಆಫ್ ಮೈ ಲೈಫ್. ನೀನೇ ನನ್ನ ಬಾಳ ಸತ್ವ ನೀನೇ. என் வாழ்க்கையின் சத்துவம் நீங்க தான் ஆண்டவரே. ನಂಬ್ತೀರಾ? ಹಾಲೆಲೂಯಾ. ಎಲ್ಲ ಮಹಿಮೆ ಯೇಸುವಿಗೆ ಸಲ್ಲಿಸೋಣ. ಬೈಬಲ್ ಕೆಳಗಡೆ ಇಟ್ಬಿಟ್ಟು ಎಲ್ಲ ಮಹಿಮೆ ಯೇಸುವಿಗೆ ಸಲ್ಲಿಸೋಣ. He is the essence of my life. Hallelujah. He is the salt of my life. Amen. ನನ್ನ ಜೀವಿತಕ್ಕೆ ಆತನೇ ಉಪ್ಪಾಗಿದ್ದಾನೆ. ನನ್ನ ಬಾಳಿಗೆ ಪ್ರಕಾಶ ಆತನೇ. ಕೈಗಳನ್ನು ಜೋರಾಗಿ ತಟ್ಟಿ ಯೇಸುವನ ಆರಾಧನೆ ಮಾಡಿ, ಬಾಯಿ ತೆರೆದು ಸ್ತೋತ್ರ ಮಾಡಿ. ಆಮೆನ್. ಬಾಯಿ ತೆರೆದು ಸ್ತೋತ್ರ ಮಾಡಿ. ಥ್ಯಾಂಕ್ ಯು ಲಾರ್ಡ್. ದೇವರು ನಮಗೆ ಆಶ್ರಯ ದುರ್ಗಾ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಹಾಡಿಯಲ್ಲ. ದೇವರು ನಮಗೆ ಆಶ್ರಯ ದುರ್ಗಾ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಳಿದರು ನಮಗೇನು ಭಯವಿಲ್ಲ. ದೇವರು ನಮಗೆ ಆಶ್ರಯ ದುರ್ಗ.
ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನಮಗೇನು ಭಯವಿಲ್ಲ. ಕೈಗಳನ್ನು ಜೋರಾಗಿ ತಟ್ಟಿ, ನಮ್ಮ ಆಶ್ರಯ ದುರ್ಗ ನೀನೇ, ನಮ್ಮ ಕೋಟೆಯು ನೀನೇ, ನಮ್ಮ ಬಂಡೆಯು ನೀನೇ. ಜೋರ ಕೈಗಳನ್ನು ತಟ್ಟಿ ರಬ ಬಬ ಬಲ ಶಖರದ ಬದ ಬಲ ಬಗದ ಓ ರಬ ಬಲ ಶಂದ. ಥ್ಯಾಂಕ್ ಯು ಲಾರ್ಡ್, ಗ್ಲೋರಿ ಗ್ಲೋರಿ ಲಾರ್ಡ್. ಎಲ್ಲ ಅನ್ಯ ಭಾಷೆಗಳನ್ನ ಮಾತಾಡಿ ದೇವರನ್ನ ಮಹಿಮೆ ಪಡಿಸಿ. ಪ್ರೇ ಇನ್ ದ ಸ್ಪಿರಿಟ್. ಆಮೇನ್. ಪರಿಶುದ್ಧ ಆವಿಲೆ ನೆರಂಬಿ ಜಬಿಂಗೋ ರೇಬ ಖಾದ ಬೋಲ ಖದಿರಿ ಬಾಲ ರಾಬ ಕಾಲ ಬ ರಾಬ ಬಾಬಾ ಓ ರಾಬ ಬಾಬಲ ಶಂದ ರಾಬ ಬಾಬಾ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಎಲ್ಲ ಮಹಿಮೆ ಯೇಸುವಿಗೆ. ಎಷ್ಟು ಜನ ಒಪ್ಕೊಳ್ತೀರಾ? ಎಲ್ಲ ಮಹಿಮೆ ಯೇಸುವಿಗೆ. ಜೋರ ಕೈಗಳ ತಟ್ಟಿ, ಎಲ್ಲ ಮಹಿಮೆ ಯೇಸುವಿಗೆ, ಎಲ್ಲ ಮಹಿಮೆ ಯೇಸುವಿಗೆ. There is power, power, wonder working power in the blood of the Lamb. There is power, power, wonder working power in the precious blood of the Lamb. There is power, power, wonder working power in the blood of the Lamb. There is power, power, wonder working power in the precious blood of the Lamb. வல்லமை உண்டு உண்டு அற்புத வல்லமை இயேசுவின் இரத்தத்தால். வல்லமை உண்டு உண்டு அற்புத வல்லமை ஆட்டுக்குட்டி இரத்தத்தினால். வல்லமை உண்டு உண்டு அற்புத வல்லமை இயேசுவின் இரத்தத்தால். வல்லமை உண்டு உண்டு அற்புத வல்லமை ஆட்டுக்குட்டி இரத்தத்தினால். குளிந்திடும் வல்லமே உன்னகத்தின் வல்லமே, ஆவியின் வல்லமே அக்கினியின் வல்லமே. குளிந்திடும் வல்லமே உன்னகத்தின் வல்லமே, ஆவியின் வல்லமே அக்கினியின் வல்லமே. வல்லமை உண்டு உண்டு அற்புத வல்லமே இயேசுவின் இரத்தத்தால். வல்லமை உண்டு உண்டு அற்புத வல்லமே ஆட்டுக்குட்டி இரத்தத்தினால். There is power, power, wonder working power in the blood of the Lamb. There is power, power, wonder working power in the precious blood of the Lamb. In the name of Jesus, in the name of Jesus, we have the victory. Hallelujah. In the name of Jesus, in the name of Jesus, demons will have to flee. When we stand in the name of Jesus, tell me who can stand before. In the mighty name of Jesus, we have the victory. We have the victory. We have the victory. ಕೈಗಳನ್ನು ತಟ್ಟಿ ಯೇಸುವಿನ ರಕ್ತವನ್ನ ಘನಪಡಿಸಿ, ಯೇಸುವಿನ ರಕ್ತವನ್ನ ಘನಪಡಿಸಿ, ಯೇಸುವಿನ ರಕ್ತತೆ ಘನಪಡ್ತೇವೆ. ಕೈಗಳನ್ನು ತಟ್ಟಿ. ಆಮೆನ್. Hallelujah. There is power in the blood of the Lamb. 2000 ವರ್ಷಗಳಾದರೂ ಆ ರಕ್ತದಲ್ಲಿ ಜಯ ಇದೆ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಇಬ್ಬರು ಮಕ್ಕಳ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೇವೆ. ಸಾಮ್ಯವನ್ನು, ಒಬ್ಬ ತಂದೆಗೆ ಇಬ್ಬರು ಮಕ್ಕಳು,
ಒಬ್ಬನ ಬಳಿ ಹೋಗಿ ಹೇಳ್ತಾನೆ, ಅಪ್ಪ ದ್ರಾಕ್ಷೆ ತೋಟಕ್ಕೆ ಹೋಗು, ಈ ದಿನ ಕೆಲಸ ಇದೆ ಮಾಡೋಗು ಎಂಬುದಾಗಿ. ಅವನು ಹೋಗಲ್ಲ ಅಂದಮೇಲೂ ಸ್ವಲ್ಪ ಹೊತ್ತಾದಮೇಲೆ ಮನಸ್ಸನ್ನು ಬದಲಾಯಿಸಿಕೊಂಡು ಕೆಲಸಕ್ಕೆ ಹೋಗ್ತಾನೆ. ಎರಡನೆಯವನು 30ನೇ ವಾಕ್ಯ, ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಏನು ಮಾಡಲ್ಲ, ಹೋಗಲ್ಲ. ಅವನು ಹೋಗಲ್ಲ ಅಂದು ಹೋಗ್ತಾನೆ, ಇವನು ಹೋಗ್ತೀನಿ ಅಂದ್ಬಿಟ್ಟು ಏನು ಮಾಡೋದಿಲ್ಲ, ಹೋಗೋದಿಲ್ಲ. ಆದರೆ ಆ ಮಗನು ಹೋಗಲೇ ಇಲ್ಲ. 21ನೇ ಅಧ್ಯಾಯ ಮತ್ತಾಯ ಸುವಾರ್ತೆಯನ್ನು ತೆಗೆದುಕೊಳ್ಳಿ. ಪ್ಲೀಸ್ ಟೇಕ್ ಯುವರ್ ಬೈಬಲ್, ಮ್ಯಾಥ್ಯೂ 21:30. ಮತ್ತಾಯ ಸುವಿಶೇಷ 21:30 ವಚನ. ಎರಡನೇ ಮಗನು ಹೋಗುತ್ತೇನೆ ಎಂದು ಹೇಳಿಯೂ ಎಲ್ಲಿಗೆ ಹೋಗಲಿಲ್ಲ, ತೋಟಕ್ಕೆ ಹೋಗಲಿಲ್ಲ. He answered and said, I go, sir, but he did not go. ரெண்டாவன் என்ன சொன்னான், நான் போறேன் என்று சொல்லி கூட தகப்பன் சொன்ன அந்த வேலைக்கு திராட்சை தோட்டத்துக்கு என்ன செய்யல, போகவில்லை. ಎರಡನೇ ಮಗ ಸರಿಯಾಗಿ ಹೇಳ್ದ, ಅದು ಮರ್ಯಾದೆಯಿಂದ ತಂದೆಗೆ ಹೇಳ್ತಾ ಇದ್ದಾನೆ, ಹೋಗ್ತೇನಪ್ಪ. ಆದರೆ ಆತನು ಹೇಳಿದ ಹಾಗೆ ಏನು ಮಾಡಲಿಲ್ಲ. ಅವನು ಸೊನ್ನಪಡಿ செய்யவில்லை. ಈ ದಿನ ಕೂಡ ಸಭೆಗೆ ಹೋಗುವವರು ಎರಡನೆಯ ಮಗನನ್ನು ಅನುಸರಿಸ್ತಾರೆ. சபைக்கு வருகிறவர் எப்படி இருக்கிறாரு, ரெண்டா பிள்ளை மாதிரி தான் இருக்கிறார். ಸೆಕೆಂಡ್ ಸನ್ ಏನಂತ ಹೇಳ್ದ, ಹೋಗ್ತೇನೆ ಅಂದ, ಹೋಗಲಿಲ್ಲ. ಇವತ್ತು ಸಭೆಯ ಅಧಿಕವಾದ ಜನಗಳು ಹೆಂಗಿದ್ದಾರೆ ಅಂದರೆ, ಎರಡನೆಯ ಮಗ ಹೇಗಿದ್ದಾನೋ ಹಾಗೆ ಇದ್ದಾರೆ. ಅವರು ದೇವರ ವಾಕ್ಯ ಸತ್ಯವಾದದೆಂದು ಒಪ್ಪಿಕೊಳ್ಳುತ್ತಾರೆ. ದೇ ಅಡ್ಮಿಟ್ ದಟ್ ದ ವರ್ಡ್ ಆಫ್ ಗಾಡ್ ಇಸ್ ಟ್ರೂ. ತಂದೆಯ ಕೆಲಸ ಮಾಡಬೇಕೆಂಬುದಾಗಿ ಮಾತಾಡಿಕೊಳ್ತಾರೆ. ದೇ ಟಾಕ್ ಅಬೌಟ್ ದ ಫಾದರ್ಸ್ ವರ್ಕ್. ಅವರು ಧಾರ್ಮಿಕತೆಯನ್ನು ತೋರಿಸುತ್ತಾರೆ. ಅವರ ಹೃದಯ ದೇವರೊಂದಿಗೆ ಸರಿ ಇಲ್ಲ. ದೇವರ ವಾಕ್ಯ ಕರೆಕ್ಟ್ ಬ್ರದರ್, ಓಕೆ, ನಾವು ದೇವರ ಕೆಲಸವನ್ನ ಮಾಡಬೇಕು, ಆಂಡವರುடைய வேலையே செய்ய வேண்டும். அது எங்கே இருக்குது, வாயிலே மட்டும் இருக்குது, ಕ್ರಿಯೆಲೆ செய்ய மாட்டார்கள். ಬಾಯಲ್ಲಿ ಮಾತ್ರ ಇದೆ, ಆದರೆ ಕ್ರಿಯೆಯಲ್ಲಿ ಇಲ್ಲ. ರಿಲಿಜಿಯಸ್ ಪೀಪಲ್, ಧಾರ್ಮಿಕತೆಯನ್ನ ತೋರಿಸುವಂತವರು. ஆனால் எப்படி சொல்லுகிறேன் நான், ரிலிஜியஸ் என்று சொன்னால் தர்மத்தை பின்பற்றுகிறவர், ஆனால் அவர் வாழ்க்கையில் ஆவிக்குரிய வாழ்க்கை இல்லை. They keep up the external appearance of the religion, but their heart is not right with God. வெளியரங்கமாய் தங்களே கிறிஸ்தவர்கள் என்று காட்டுறார்கள், ஆனால் உள்ளரங்கமாய் அவருக்கும் ஆண்டவருக்கும் ಸಂಬಂಧமே இல்லை. ಹೊರಗಿನ ಪ್ರಪಂಚದಲ್ಲಿ ಅವನೇನಂತ ತೋರಿಸ್ಕೊಳ್ತಾರೆ, ವಿ ಆರ್ ಕ್ರಿಶ್ಚಿಯನ್ಸ್. ವಾಟ್ ಇಸ್ ಯುವರ್ ನೇಮ್ ಬ್ರದರ್? ಮೈ ನೇಮ್ ಇಸ್ ಆಮೋಸ್. ಚರ್ಚ್ಗೆ ಹೋಗಿ ಎಷ್ಟು ದಿವಸ ಆಯಿತು ಬ್ರದರ್? ಹೋಗ್ತೇನೆ. ಬೈಬಲ್ ಓದಿ ಎಷ್ಟು ದಿವಸ ಆಯಿತು? 1 ತಿಂಗಳಾಯಿತು. ಅದರ ಬಾಯಲ್ಲಿ ಏನಿದೆ, ವಿ ಆರ್ ಕ್ರಿಶ್ಚಿಯನ್ಸ್. ತಮಗೆ ವಾಕ್ಯ ಮತ್ತು ವಾಗ್ದಾನಗಳು ಸಾಕು ಎಂದು ತಿಳಿದುಕೊಂಡಿದ್ದಾರೆ. ವಸನತೆ ಕೇಳ್ಕறதும் வாக்கு தத்தங்களும் போதும். எனக்கு எதுக்கு வர? சுகத்துக்காக வர. எதுக்கு வர சர்ச்சுக்கு? ஏதோ ஒரு அற்புதம் நடக்க வேண்டும் ಬ್ರದರ್. ಒಂದು ಅದ್ಭುತ ನಡಿಬೇಕು, ಸೌಖ್ಯ ಸಿಗಬೇಕು, ನನಗೆ ಒಳ್ಳೇದಾಗಬೇಕು. ಯಾತಕ್ಕೆ ಹೋಗ್ತೀಯ ಚರ್ಚ್ಗೆ? ನನಗೆ ಒಳ್ಳೇದಾಗಬೇಕು ಪಾಸ್ಟರ್. ಹಲೋ, ನೀವು ಹೊರಗಡೆ ಇದ್ರೂ ಒಳ್ಳೆಯದೇ ಆಗತ್ತೆ. ನೀ ಚರ್ಚ್ಗೆ ಬಂದು ಒಳ್ಳೇದಾಗಬೇಕಾಗಿಲ್ಲ. ನೀ ಚರ್ಚ್ಗೆ ಬರುವುದು ಯೇಸುವನ್ನು ನೋಡೋದಕ್ಕೋಸ್ಕರ. ಚರ್ಚಿಗೆ ಬರುವುದು
ಆತನೊಂದಿಗೆ ಅನ್ಯೋನ್ಯತೆಗಾಗಿ ಚರ್ಚಿಗೆ ಬರುವುದು ಆತನ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವುದಕ್ಕೋಸ್ಕರ. ನೀವು ಚರ್ಚಿಗೆ ಬರುವುದು ನಿತ್ಯ ಜೀವಕ್ಕಾಗಿ. ನಲ್ಮೇ போண்டா போதும், பாஸ்டர் ஜபித்தா தலைமையில் கை வைத்து ஜபித்தா போதும். எனக்கு எப்படி வாழ்ந்து கொண்டிருக்கிறோமா? வாக்குத்தத்தம் வசனம் எங்களுக்கு போதும். ಪ್ರಾಮಿಸ್ ಇಸ್ ಎನಫ್ ಫಾರ್ ಮೀ. ಆಂಡವರು ದೇವರು ವಾಗ್ದಾನ ಮಾಡಿದ್ದೆಲ್ಲ ನನಗೆ ಸಾಕು. ಎರಡನೆಯ ಮಗ ನಾನು ಹೋಗ್ತೇನೆ ಎಂದು ಹೋಗಲಿಲ್ಲ. ನಾನು ದ್ರಾಕ್ಷಿ ತೋಟಕ್ಕೆ ಹೋಗ್ರೆ ಎಂದು ಸೊನ್ನಿ ಕೂಡ ಅವನು ಎನ್ನ ಸೈಲೆ ಪೋಲೆ. ದ್ರಾಕ್ಷಿ ತೋಟಕ್ಕೆ ಹೋಗ್ತಾನೆ, ಅಪ್ಪ ಹೋಗ್ತೇನಪ್ಪ, ಅದೇನು ಮಾಡಲಿಲ್ಲ, ಹೋಗಲಿಲ್ಲ. ಅದೇ ರೀತಿ ಸಭೆಗೆ ಹೋಗುವ ಜನರು ಕೂಡ ಪಶ್ಚಾತ್ತಾಪದ ಬಗ್ಗೆ ಮಾತಾಡ್ತಾರೆ, ಆದರೆ ನಿಜವಾಗಿ ಹೃದಯದಲ್ಲಿ ರಿಪೆಂಟೆನ್ಸ್ ಇಲ್ಲ, ಪಶ್ಚಾತ್ತಾಪ ಪಡೋದಿಲ್ಲ. பாவத்தின் மன்னிப்பை பற்றி தேவன் பக்கமா திரும்பி கொள்கிறத பற்றி தெரியும் அவருக்கு, பேசுகிறார். ஆனால் தேவன் பக்கமா திரும்பி கொள்ளப்படுறதுக்கு இஷ்டம் இல்லை. இன்னும் பழைய ஜன்ம ஸ்வபாவம் உங்களுக்குள்ள ஆளுகை செய்து கொண்டிருந்தால் நான் உங்களுக்கு சொல்லுகிறேன், இன்றைக்கு அதில் என்று வெளியே வாங்கும் இயேசுவின் நாமத்தினால். ಜನ್ಮ ಸ್ವಭಾವಗಳು ಇವತ್ತು ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ರೆ ದೇವರಾತ್ಮ ನಿಮಗೆ ಸಹಾಯ ಮಾಡಲಿ. ನಿಮ್ಮ ರಕ್ತದಿಂದ ಬೇರು ಸಹಿತ ಆ ಜನ್ಮ ಸ್ವಭಾವಗಳನ್ನು ತೆಗೆದುಹಾಕಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಂಬಿಕೆಯ ಬಗ್ಗೆ ಮಾತಾಡ್ತಾರೆ. இதான கஷ்டங்கள் வரதுக்கு முன்பாக எனக்கு இருக்கிற விசுவாசம் யாருக்கும் இல்லை தெரியும் சிஸ்டர். கொஞ்சம் கடகழுவு கஷ்டம் வந்தால் என்ன ஆச்சு? ஒரு விசுவாசம் போச்சு. ஊரில் இருக்கிற ದೀರ್ಘದರ್ಶಿಗಳಿಗೆಲ್ಲ ಫೋನ್ பண்ணுறது, ಊರಲ್ಲಿರೋ ಎಲ್ಲ ಪ್ರಾಫಿಟ್ಸ್ಗೆ ಏನು ಮಾಡೋದು, ಇವರು ಫೋನ್ ಮಾಡೋದು, ನನಗೆ ಪ್ರೇಯರ್ ಮಾಡಿ ಬ್ರದರ್, ಆಟವರು ಈಟವರು ಆಟವ್ರಿಗೆ. ನಂಬಿಕೆ ಇದೆ ಅಂತ ಬಾಯಲ್ಲಿ ಹೇಳ್ತಾರೆ, ಆದರೆ ನಂಬಿಕೆ ಕ್ರಿಯೆಯಲ್ಲಿ ಇಲ್ಲ. ಬಾಯಲ್ಲಿ ದ್ರಾಕ್ಷಿ ತೋಟಕ್ಕೆ ಹೋಗ್ತೀನಿ ಅಂದ, ಆದರೆ ಕ್ರಿಯೆಯಲ್ಲಿ ಏನು ಮಾಡಲಿಲ್ಲ. ಇವತ್ತು ಅನೇಕ ಸಭೆಗೆ ಬರುವಂಥ ಕ್ರೈಸ್ತರು ನೀವು ಧಾರ್ಮಿಕತೆ ನಿಮ್ಮನ್ನು ರಿಲಿಜಿಯಸ್ பரிசாயர்கள் போல சத்துக்காயர்கள் போல சாஸ்திரிகள் போல இருக்கிறது நிலமானதல்ல. நாங்கள் என்ன சொல்றோமோ அது செய்ய வேண்டும். ದೇವರಿಗೆ ಅಧೀನತೆಯ ಬಗ್ಗೆ ಮಾತಾಡ್ತಾರೆ, ಆದರೆ ದೇವರಿಗೆ ಅಧೀನತೆ ಇಲ್ಲ. they are singing the songs. ஆண்டவருக்கு கீழ்ப்படுகிற பாடுகளே பாடிந்து ஆனால் ஆண்டவருக்கு என்ன செய்யறதில்ல, கீழ்ப்படுறதில்ல. ದೇವರಿಗೆ ಅಧೀನತೆ ಇಲ್ಲ. ತಾವು ಮುರಿಯಲ್ಪಟ್ಟು ತಗ್ಗಿಸಲ್ಪಡಬೇಕೆಂಬುದಾಗಿ ಹೇಳ್ತಾರೆ, ಆದರೆ ಅವರ ಜೀವನದಲ್ಲಿ ಯಾವತ್ತು ಮುರಿಯಲ್ಪಡೋದು ಇಲ್ಲ, ತಗ್ಗಿಸಲ್ಪಡೋದು ಇಲ್ಲ. தாங்கள் என்ன செய்ய வேண்டும்? நான் ரொம்ப தாழ்த்த வேண்டும் பிரதர். என்ன பிரதர்? ತಾಳ್ತಿರೋದು ಇಲ್ಲ, ಮುರಿಕಪಡುಗಿರ ಅನುಭವವೂ ಇಲ್ಲ, ನಮ್ಮನ್ನು ತಗ್ಗಿಸಿಕೊಳ್ಳೋದು ಇಲ್ಲ, ಮುರಿಯಲ್ಪಡುವಂಥ ಅನುಭವವೂ ಇಲ್ಲ. ಶಿಲುಬೆ ಹತ್ರ ಹೋಗಿದ್ದೀರ ಯಾವತ್ತನ? ದೇವರೇ, ನನ್ನಲ್ಲಿರೋದನ್ನೆಲ್ಲ ಮುರಿದು ಹಾಕಿ, ನಿನಗೆ ಬೇಡವಾದ ಕಾರ್ಯಗಳು ನನ್ನಿಂದ ತೆಗೆದು ಹಾಕಿ, ವಿಷಯದ ಬೇರುಗಳನ್ನು ನನ್ನಿಂದ ಬೇರು ಸಹಿತ ಕಿತ್ತು ಹಾಕಿ, ನನ್ನನ್ನು ಹೊಸದಾಗಿ ರೂಪಾಂತರ ಮಾಡು. ನಿನ್ನನ್ನು ನಂಬಿದ್ದೇನೆ, ನಿನ್ನ ಮಗನ ಹಾಗೆ ರೂಪಾಂತರಗೊಳಿಸು ದೇವರೇ. ಉನ್ ಮಗನೇ ಪೋಲೆ ಎನ್ನೆ ಮಾற்றுங்கப்ப. வாயில ಹೇಳ್ತಾರೆ, வாயில என்ன சொல்றாரு? நான் சர்ச்சுக்கு போக வேண்டும் சிஸ்டர், டைம் ஆயிடுச்சு. 10 மணி ஆனா கூட சர்ச்சுக்கு வரதில்லை. வாயிலே சொல்றது மட்டுமல்ல, ಕ್ರಿಯೆಯಲ್ಲಿ இருக்க வேண்டும். ನಾವು ಬಾಯಲ್ಲಿ ಹೇಳೋದಲ್ಲ, ಕ್ರಿಯೆಯಲ್ಲಿ ಇರಬೇಕು. ಆಮೆನ್. ಬೆಳಕಿನ ವಿರುದ್ಧವಾಗಿ ಪಾಪ ಮಾಡುವವರಾಗಿದ್ದೇವೆ, ಗೊತ್ತಾ? ನಾವು வாயிலே சொல்லி நாங்கள் செய்யாமல் விட்டால் நாங்கள் வெளிச்சத்துக்கு விரோதமா பாவத்தை செய்கிறோம். ನಾವು ಬಾಯಲ್ಲಿ ಹೇಳಿ ಮಾಡದೆ ಹೋದರೆ ಬೆಳಕಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಆ ಬೆಳಕು ಯಾರು? ಈ ಲೋಕಕ್ಕೆ ಬಂದ ಒಂದೇ ಬೆಳಕು, ಏಕ ಬೆಳಕು, ಯೇಸು ಎಂಬ ಬೆಳಕು.
ಯೋಹಾನ 9:5 ವಾಕ್ಯ ಓದಿ. ಜಾನ್ 9:5. ಏನಾಗಿದ್ದೇನೆ? ಲೋಕಕ್ಕೆ ಬೆಳಕಾಗಿದ್ದೇನೆ. ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್. ஐ ஆம் த லைட் ஆஃப் த வேர்ல்ட். நான் உலகத்தில் இருக்கும்போது நான் உலகத்துக்கு வழியா இருக்கிறேன். இந்த வழிக்கு இந்த வெளிச்சத்துக்கு விரோதமா நடந்து கொள்கிறியா? வாயில மட்டும் செய்கிறே ஆனா கிரியையில் எதுவுமே இல்லை பிரதர். கிரியையில் எதுவுமே இல்லை. இவன் என்ன செய்தான்? 2ஆம் மகன் நான் போறேன் என்று சொன்னாலும் போல. நாங்களும் கூட சர்ச்சுக்கு வரோம், ஜெபிக்கிறோம், வேத வசனத்தை படிக்கிறோம். we will take a resolution on the first of the every ಜನವರಿ ತಿಂಗಳು ಬಂದಾಗ 7 ರೆಸಲ್ಯೂಷನ್ಸ್ ನಮ್ಮದು, ತೀರ್ಮಾನಗಳು. ಈ ದಿನದಿಂದ ನಾನು ಎಡೆಬಿಡದೆ ಬೈಬಲ್ ಓದ್ತೇನೆ, ಎಡೆಬಿಡದೆ ಪ್ರಾರ್ಥನೆ ಮಾಡ್ತೇನೆ, ನಾನು ಯಾವತ್ತೂ ಕೂಡ ಪ್ರಾರ್ಥನೆ, ನಾನು ಚರ್ಚೆಗೆ ತಪ್ಪಿಸ್ಕೊಡೋದಿಲ್ಲ, ನಾನು ಸೇವೆ ಮಾಡ್ತೀನಿ. ಎಲ್ಲವೂ ರೆಸಲ್ಯೂಷನ್ ಮಾಡ್ತೇವೆ, ತೀರ್ಮಾನ ಮಾಡ್ತೇವೆ. ಆದರೆ ಯಾವುದನ್ನು ಕೂಡ ಏನು ಮಾಡಲ್ಲ. எதுவுமே நாங்கள் என்ன பண்ணுறதில்லை, செய்ய மாட்டோம். ஆண்டவர் அதை தான் பேசுகிறார். ಆಮೇ ಯಾವುದು ಉತ್ತಮವಾದದ್ದು ಅಂತ ನಮಗೆ ಗೊತ್ತಿದೆ. எங்களுக்கு தெரியாதா எது நிலமானது உத்தமமானது என்று சொல்லி? தெரியும். we know better. ಆದರೆ ಇದು ಅಪಾಯಕಾರಿ, ಪವಿತ್ರಾತ್ಮನ ವಿರುದ್ಧವಾದ ಪಾಪ. ಇದು ಅಪಾಯಕಾರಿ. ಯಾಕಂದರೆ ನಮ್ಮ ಭಾವನೆಗಳನ್ನು ಕಠಿಣಗೊಳಿಸಿಬಿಡುತ್ತೆ. ஹார்டன்ஸ் த கான்ஷியஸ். எங்க இதயங்களை இந்த மாதிரி காரியங்கள் என்ன செய்யறது? கடினப்படுத்துகிறது. ஹல்லேலூயா, பிரைஸ் தி லார்ட். ஆண்டவர் வேதத்திலே பிரசங்கம் செய்யறதுக்கு முன்பாக அவர் என்ன செய்தாரோ அதை மட்டுமே பிரசங்கம் செய்தார். ಯೇಸು ಸ್ವಾಮಿ ಪ್ರಸಂಗ ಮಾಡಲಿಲ್ಲ, ಮಾಡಿ ತೋರಿಸಿದ್ದನ್ನು ಪ್ರಸಂಗ ಮಾಡಿದ್ರು. ಇವತ್ತು ನಾವು ಪ್ರಸಂಗ ಮಾಡ್ತೇವೆ, ಮಾಡೋದೇ ಇಲ್ಲ. ಸೋ ಮೆನಿ ಪ್ರೀಚರ್ಸ್. நீ என்ன சொல்றியோ அது செய்ய வேண்டும். ನೀನು ಹೇಳಿದ್ದನ್ನು ಮಾಡಲೇಬೇಕು ಪ್ರಿಯನೇ. ಯಾಕಂದರೆ ನಂಬಿಕೆ ಕ್ರಿಯೆಯಲ್ಲಿ ಇರಬೇಕು. ಕ್ರಿಯೆ ಇಲ್ಲದ ನಂಬಿಕೆ ಸತ್ತಿತು. ಟೈಟಸ್ 1:16, ತೀತಕ್ಕೆ ಹೇಳಿದ ನಿರೂಪಂ 1:16, ತೀತನಿಗೆ ಬರೆದ ಪತ್ರಿಕೆ 1:16, ದೇವರ ಬಗ್ಗೆ ತಮಗೆ ತಿಳಿದಿದೆ ಎಂದು ಅವರು ಹೇಳಿದರು, ಅವರು ದೇವರನ್ನು ತಿಳಿದಿಲ್ಲವೆಂದು ಅವರ ಕೆಟ್ಟ ಕಾರ್ಯಗಳೇ ಸ್ಪಷ್ಟಪಡಿಸುತ್ತದೆ. ಅವರು ಭಯಂಕರವಾದ ಜನರು ಮತ್ತು ಅವಿಧೇಯರು. ಯಾವ ಸತ್ಕಾರ್ಯಗಳನ್ನು ಮಾಡುವುದಕ್ಕೂ ಅವರು ದೇವರು ಗೊತ್ತಿದ್ದಾನೆ, ஆண்டவர் எனக்கு தெரியும் என்று சொல்லி கூட தேவனை அறியாமல் போல வாழ்கிறார். ஹலோ சார், எந்த சர்ச்சுக்கு போறேன்? அந்த பெரிய சர்ச், எங்களுது பெரிய சர்ச், பெரிய பாஸ்டர். ಪಾಸ್ಟರ್ தெரியும், உனக்கு ஆண்டவர் தெரியுமா? ಯಾವ ಚರ್ಚಿಗೆ ಹೋಗ್ತೀನಿ ಮುಖ್ಯ ಅಲ್ಲ, ನಿನಗೂ ದೇವರಿಗೂ ಅನ್ಯೋನ್ಯತೆ ಇರಬೇಕು. ಯು ಶುಡ್ ಹ್ಯಾವ್ ಎ ಫೆಲೋಶಿಪ್ ವಿತ್ ದ ಲಾರ್ಡ್. ದೇವರಿಗೆ ನೀನು ಗೊತ್ತಿರಬೇಕು, ನಿನಗೆ ದೇವರು ಗೊತ್ತಿರಬೇಕು. ஆண்டவரை அறிந்திருக்கிறேன் என்று சொல்லி அறியாமல் வாழ்கிறது ಪಾವಂ. ದೇವರು ನನಗೆ ಗೊತ್ತಿದ್ದಾನೆ. ವಾಕ್ಯ ಹಂಗೆ ಇದೆಯಾ ನೋಡಿ, ಏನಂತಿದೆ? ಸ್ವಲ್ಪ ಕೆಳಗಡೆ ಬನ್ನಿ. ದೇವರ ಬಗ್ಗೆ ತಮಗೆ ತಿಳಿದಿದೆ ಎಂದು ಅವರು ಹೇಳಿದರು, ಅವರು ದೇವರನ್ನು ತಿಳಿದಿಲ್ಲವೆಂದು ಅವರ ಕೆಟ್ಟ ಕಾರ್ಯಗಳೇ ಸ್ಪಷ್ಟಪಡಿಸುತ್ತದೆ. ಬಿ ಕೇರ್ಫುಲ್ பிரதர். இடக்கமான வாசல் வழியிலே போகிறவன் பரலோக ராಜ್ಯத்துக்கு போகிறான். ಇಕ್ಕಟ್ಟಾದ ಬಾಗಿಲು, ಇಕ್ಕಟ್ಟಾದ ದಾರಿಯಲ್ಲಿ ಹೋಗುವವನು ನಿತ್ಯ ಜೀವಕ್ಕೆ ಹೋಗ್ತಾನೆ. ಯಾಕೆ ಸರ್ ಇಂಥ ಉಪದೇಶ ಯೇಸು ಸ್ವಾಮಿ ಮಾಡಿದ್ದಾರೆ ಬೈಬಲಲ್ಲಿ? ಇದಕ್ಕಾಗಿ ಆಂಡವರು இந்த மாதிரி ஊமைகளை பேசினார். ನಿನ್ನ ಆತ್ಮ ಕೆಟ್ಟು ಹೋಗಬಾರದು.
ಅದು ಪರಲೋಕದ ನಿತ್ಯ ಬೆಳಕಿಗೆ ಸೇರ್ಬೇಕೆಂಬುದಾಗಿ. ಇವತ್ತು ನಾನು ನಿಮ್ಗೆ ಏನೇನೋ ಉಪದೇಶಗಳನ್ನು ಮಾಡಿ ಒಬ್ಬೊಬ್ಬರನ್ನೇ ಕರೆದು ಪ್ರಾಫಸಿ ಮಾಡ್ಬೋದು. உங்களை அழைத்து அழைத்து தீர்க்க தரிசனம் சொல்லி அப்படியாரே இப்படியாரே நான் சொல்லல. என்ன பிரயோஜனம்? ಏನು ಪ್ರಯೋಜನ ಸರ್? ವಾಕ್ಯ ನಿನ್ನಲ್ಲಿ ಹೋದರೆ ನೀನು ಯೇಸುವಂತ ಆಗ್ತೀಯ. ನಿನ್ನ ನೋಡುವಂತ ಜನ ಯೇಸುವನ್ನ ನಂಬ್ತಾರೆ. ಎಷ್ಟು ಜನ ವಿಶ್ವಾಸಿಸ್ತೀರ? ಕೈಗಳನ್ನ ಮೇಲೆ ಕೆತ್ತೋಣ. ಬಿಕಾಸ್ ವರ್ಡ್ ಇಸ್ ದ ಲೈಫ್. ಆಮೆನ್. ದೇವರ ವಾಕ್ಯಗಳು ಜೀವವಾಗಿದೆ. ವಸನಂ ಜೀವನ್ ಕಾರ್ಯ ಬೋರ ಇಹಾರನೆ. ಐ ಥ್ಯಾಂಕ್ ಯು ಲಾರ್ಡ್. ನಿಮ್ಮನ್ನು ಆರಾಧಿಸ್ತೇವೆ. ಹಲ್ಲೆಲೂಯಾ. ಮತ್ತಾಯ 23:3 ವಾಕ್ಯ ಬೇಗ. ಮ್ಯಾಥ್ಯೂ 23:3. ಆದ್ದರಿಂದ ನೀವು ಅವರಿಗೆ ವಿಧೇಯರಾಗಬೇಕು ಮತ್ತು ಅವರು ಹೇಳಿದ್ದನ್ನೆಲ್ಲ ಕೈಕೊಂಡು ನಡೆಯಬೇಕು. ಆದರೆ ಏನು ಮಾಡಬಾರ್ದು? ಅವರ ಜೀವಿತಗಳು ಅನುಸರಿಸತಕ್ಕ ಒಳ್ಳೆಯ ಮಾದರಿ ಜೀವಿತಗಳು ಅಲ್ಲ. ಅವರು ನಿಮಗೆ ತಿಳಿಸುವಂತ ಸಂಗತಿಗಳನ್ನು ತಾವೇ Praise the Lord. Before you preach, please do that, Lord. Brother, do that. ನೀನು ಪ್ರೀಚ್ ಮಾಡೋಕ್ಕಿಂತ ಮುಂಚೆ ಅದನ್ನು ಮಾಡಿ ತೋರಿಸು. ಯು ಶುಡ್ ಬಿ ಲೈಕ್ ದಟ್. ಪ್ರೇ ಲೈಕ್ ದಟ್ ಓನ್ಲಿ. ದೇವರೇ, ನಾವು ಬರೇ ವಾಕ್ಯಗಳನ್ನು ಓದುವುದಲ್ಲ, ಅದರಂತೆ ಮಾಡುವಂತೆ ಕೃಪೆ ಕೊಡುವಂತ ಡೈಲಿ ಪ್ರಾರ್ಥನೆ ಮಾಡಿ. ಎಂಥ ವಾಕ್ಯ! ಏನಂತ ಹೇಳ್ತಾರೆ? ஜீவித்தಗಳು அனுசரிசத்தக்க ஒಳ್ಳೆಯ மாதிரி ஜீவித்தங்களல்ல. அவருடைய வாழ்க்கை எப்படி இருக்குது? பின்பற்றுகிற வாழ்க்கை அல்ல. அவரை பின்பற்றாதீங்கள். எந்த மனிதனையும் பின்பற்றாதீங்கள். ಯೇಸು ಕ್ರಿಸ್ತು ಒಬ್ಬರೇ ತಗದಿಯಾನவர். ಯೇಸು ಒಬ್ಬರೇ ನಾವು ಹಿಂಬಾಲಿಸಬೇಕು. ಜೀಸಸ್. ಅದಕ್ಕಾಗಿ ಅಪೊಸ್ತಲನಾದ ಪೌಲ ಏನಂತ ಹೇಳಿದ ಗೊತ್ತಾ? ನಾನು ಕ್ರಿಸ್ತನನ್ನು ಹಿಂಬಾಲಿಸುವಂತೆ கிறிஸ்துவை பின்பற்றுவது போல நீங்களும் என்னையே பின்பற்றுங்க. ಎಂತ ಧೈರ್ಯವಾಗಿ ಹೇಳ್ತಾನೆ. ನಾನು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇನೆ. ಆತನ ಹೆಜ್ಜಾಡಿನಲ್ಲಿ ಆತ ಎಲ್ಲೆಲ್ಲಿ ಹೆಜ್ಜೆ ಇಟ್ಟಿದ್ದೋ ನಾನು ಹೆಜ್ಜೆ ಇಡ್ತಾ ಹೋಗ್ತಾ ಇದ್ದೇನೆ. ಆತ ಏನೇನು ಮಾಡಿದ್ದಾನೋ ನಾನು ಮಾಡ್ತಾ ಇದ್ದೇನೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಕ್ರಿಸ್ತ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೇನೆ. இன்னைக்கு எவ்வளோ பேருக்கு விசுவாசம் இருக்குதுங்க. மனுஷகுமாரன் வரும்போது அந்த ವಿಶ್ವಾಸத்தை ಕಾಣಬಾರೋ? ಮನುಷ್ಯಕುಮಾರನು ಬರುವಾಗ ತಿರುಗಾ ಆ ನಂಬಿಕೆಯನ್ನು ನಿಮ್ಮಲ್ಲಿ ನೋಡ್ತಾನಾ? ಬ್ರದರ್, ನೀವು ಬೈಬಲ್ ಓದ್ತೀರಾ, ಹೇಳ್ತೀರಾ, ನಾವು ಪ್ರಾರ್ಥಿಸಬೇಕು, 24 ಗಂಟೆ ಪ್ರಾರ್ಥಿಸಬೇಕು. ನೀನು ಮಾಡ್ತಾ ಇದೀಯಾ? ஆவில நிரம்பி எப்போதும் ஜபிக்கிறது கற்றுக்கொள்ளுங்கள். ಆತ್ಮದಲ್ಲಿ ತುಂಬಿ ಪ್ರಾರ್ಥನೆ ಮಾಡುವುದನ್ನು ಕಲಿತುಕೊಳ್ಳಿ. ರೋಮ 2:17, ರೋಮ 2:17. ನಾನು ಯೆಹೂದ್ಯನು ಎಂದು ಹೇಳಿಕೊಳ್ಳುತ್ತಿರುವ ನಿನ್ನ ವಿಷಯವಾದರೂ ಏನು? ಧರ್ಮಶಾಸ್ತ್ರದಲ್ಲಿ ನಂಬಿಕೆ ಇಟ್ಟು ದೇವರಿಗೆ ಸಮೀಪವಾಗಿರುವುದಾಗಿ ನೀನು ಹೆಮ್ಮೆ ಪಡುವೆ. 18, ದೇವರ ಚಿತ್ತಾನುಸಾರವಾದ ಕಾರ್ಯಗಳನ್ನು ಧರ್ಮಶಾಸ್ತ್ರದಿಂದ ಕಲಿತುಕೊಂಡಿರುವುದಾಗಿ ನೀನು ಹೇಳಿಕೊಳ್ಳುವೆ. பெருமை, எனக்கெல்லாம் தெரியும். பெருமை. I know everything better. I am better than you, brother. ನಾನು ನಿನಗಿಂತ ಉತ್ತಮ. ನಾವೆಲ್ಲ ಬರಬಾರ್ದ್ರಿ. ನನ್ನ ತಂದೆ ಯಾವತ್ತೂ ಆ ಥರ ಹೇಳಿಲ್ಲ. ஏசப்பா சொன்னாரா? பேதுருவே, நான் உன்னை பார்க்கிலும் நான் ಉತ್ತಮನ್ ಎಂದು சொன்னாரா? ஏசப்பா ಹೇಳಿದಾರ ಎಲ್ಲಾನ? ಶಿಷ್ಯರನ್ನು ನೋಡಿ ನಿಮಗಿಂತ ನಾನು ಉತ್ತಮ, ಐ ಆಮ್ ಅಬೌವ್. ನೋ ಸರ್, ನೋ.
ನಾವೆಲ್ಲರೂ ಕಲಿತಾ ಇದ್ದೇವೆ. ಕ್ರಿಸ್ತನ ಪಾದದಲ್ಲಿ ಕುಳಿತುಕೊಂಡು ಕಲಿತಾನೇ ಇರಬೇಕು. ಅವನು ಪ್ರಾಫೆಟ್ ಆಗಲಿ, ಅಪೋಸ್ತಲನಾಗಲಿ, ಪ್ರವಾದಿಯಾಗಲಿ, ಇಲ್ಲ ಬೋಧಕನಾಗಲಿ, ಯೇಸುವಿನ ಪಾದದಲ್ಲೇ ಕುಳಿತುಕೊಳ್ಬೇಕು. ಯಾರು ಎಲ್ಲವನ್ನ ಕಲಿತವರಲ್ಲ. ಆ ಭಾವನೆ ನಮ್ಮಲ್ಲಿ ಯಾವತ್ತೂ ಇರಲಿ. ನಾವು ಇನ್ನೊಬ್ಬರನ್ನ ಕೀಳಾಗಿ ನೋಡೋದು ಬೇಡ, ನಮಗಿಂತ ಉತ್ತಮರಾಗಿ ನೋಡೋಣ. ಎಸೆಕಿಯೇಲ್ 33:31, ಎಸೆಕಿಯೇಲ್ 33:31. ಎಂದು ಹೇಳುತ್ತಾ, ನಿನ್ನ ಬಳಿಗೆ ನನ್ನ ಜನರಂತೆ ಬರುವರು, ನನ್ನ ಜನರಂತೆ ನಿನ್ನ ಎದುರಿನಲ್ಲಿ ಬಂದು ಕುಳಿತುಕೊಳ್ಳುವರು. ನಿನ್ನ ಮಾತುಗಳನ್ನು ಅವರು ಕೇಳಿದರೂ ಅವುಗಳಿಗೆ ವಿಧೇಯರಾಗದೆ ಇಷ್ಟಪಡುವುದನ್ನೇ ಮಾಡುವರು. ಇತರರಿಗೆ ಮೋಸ ಮಾಡಿ ಹಣ ಗಳಿಸುವುದೇ ಅವರ ಕೆಲಸ. ನನ್ನ ಜನರಂತೆ ನಿನ್ನ ಎದುರಿನಲ್ಲಿ ಬಂದು ಏನು ಮಾಡ್ತಾರಂತೆ? ಕುಳಿತುಕೊಂಡು இப்படியே உக்காந்து சபையில வசனத்தை கேட்டு அதுக்கு கீழ்ப்படிய மாட்டார். வசனத்தை கேட்டு அதுக்கு செய்யறதில்லை, கீழ்ப்படிய மாட்டார். திராட்சை தோட்டத்துக்கு நான் போறேன் என்று சொன்னி போಗವಿல்ಲೆ. ದ್ರಾಕ್ಷಿ ತೋಟಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಅವನೇನು ಮಾಡಲಿಲ್ಲ, ಹೋಗಲಿಲ್ಲ. ಪ್ರಾರ್ಥನೆಗೆ ಹೋಗ್ತೀನಿ ಬ್ರದರ್, ಹೋಗಲ್ಲ. ನಾನು ಜಪಂ செய்யணுಪ್ಪ, ನಾನು ಪ್ರಾರ್ಥಿಸ್ಬೇಕಪ್ಪ. ನನ್ನಲ್ಲಿರೋ ನಂಬಿಕೆ ಯಾರಿಗೂ ಇಲ್ಲ, ನಂಬಿಕೆ ಇಲ್ಲ. கீழ்ப்படிதலா இருக்கணும் பிரதர். நீ கீழ்ப்படிருக்கியாமா? ஆண்டவருக்கு நீ கீழ்ப்படுகிறியா? இந்த வரங்களை தான் நாங்கள் ಆಂಡವರ್ಕಿட்ட ಎದುರ್ಪಾಕ வேண்டும். ಇಂಥ ವರಗಳನ್ನು ದೇವರಾತ್ಮನಿಂದ ಹೊಂದಿಕೊಳ್ಳಿ. ಸ್ಪಿರಿಟ್ ಆಫ್ ಒಬೀಡಿಯನ್ಸ್. அல்லேலூயா. கீழ்ப்படிதல் ஆவியை பெற்றுக்கொள்ளுங்கள். பரிசுத்த ஆவியினாலே வருகிறது ಅದು. ದೇವರ ಆತ್ಮನಿಂದ ಬರುವಂಥ ಅಧೀನತೆಯ ಆತ್ಮವನ್ನು ಬೇಡ್ಕೊಳ್ಳಿ. ಆಮೇನ್. ಲಾರ್ಡ್, ಐ ವಾಂಟ್ ಟು ಒಬೀಡಿಯನ್ಸ್. ಏನಂತ ವಾಕ್ಯ? ವಿಧೇಯರಾಗದೆ ಇಷ್ಟಪಡುವುದನ್ನೇ ಮಾಡ್ತಾರೆ. ಏನು ಮಾಡ್ತಾರಂತೆ? அவருக்கு என்ன வேணுமோ உட்காந்து முன்னாலே உட்காந்து வசனத்தை கேட்கிறாரு. ஆனாலும் இங்கென்று போன உடனே என்ன செய்வார்? அவருக்கு ಇಷ್ಟமானದೇ செய்வார். ಅವ್ರಿಗೆ ಇಷ್ಟವಾದದನ್ನೇ ಮಾಡ್ತಾರೆ. ಎಲ್ಲಿಗೆ ಹೋದ ಇವನೀಗ? ಎರಡನೆಯ ಮಗ ಎಲ್ಲಿಗೆ ಲಿಂಕ್ ಆಗ್ತಾ ಇದ್ದಾನೆ? ಇವತ್ತಿನ ಲವದೋಕಿಯ ಸಭೆಗೆ. இன்றைக்கு இருக்கிற சபைக்கு அவன் லிங்க் ஆகிற பாருங்க. ஆண்டவர் எப்படி பேசுறாரு? தரிமை உள்ளவர், ಜ್ಞಾனம் உள்ளவர். ಯೇಸು ಸ್ವಾಮಿ 2000 ವರ್ಷಗಳ ಮುಂಚೆ ಮಾತಾಡಿ ಎಂಥ ವಾಕ್ಯಗಳು. ಎರಡನೆಯ ಮಗನನ್ನ ಇವತ್ತು ಯಾವುದಕ್ಕೆ ಹೋಲಿಸ್ಬೋದು ನಾವು? ನಮ್ಮ ಸಭೆಗಳಿಗೆ. ಫರಾವಿ ನಾವು ಎಂಗಳಿಗೆ ತಾ ವಾಕ್ಯ ಕೇಳ್ತೀವಿ, ಮಾಡೋದಿಲ್ಲ. ಮೊಬೈಲ್ ಮುಟ್ಬೇಡಿ ಜಾಸ್ತಿ, ಅದನ್ನೇ ಹಿಡ್ಕೊಳ್ಳೋದು. ಸಿನಿಮಾ ನೋಡಬೇಡಿ, ಅದನ್ನೇ ನೋಡೋದು. ಸೀರಿಯಲ್ ಪಾಕಾದಿಂಗೋ ಅದು ತಾ ಪಾಕಿರೋದು. ಮ್ಯಾಗ್ಝಿನ್ಸ್ ಎಲ್ಲ ಪಡಿಕಿಯಾದಿಂಗೋ, ತಮಿಳ್ ಮ್ಯಾಗ್ಝಿನ್, ಕನ್ನಡ ಮ್ಯಾಗ್ಝಿನ್ಸ್ ಬೇಡ, ಕಟ್ ಮಾಡಿ ಬಿಸಾಕಿ. ಯಾಕಂದ್ರೆ ನಿನ್ನಲ್ಲಿರುವಂಥ ಪ್ರಸನ್ನತೆಗೆ ತೊಂದರೆ ಆಗತ್ತೆ. ಅವೆಲ್ಲ ತೊಂದರೆ ಆಗತ್ತೆ. ದೇವರು ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ. ಯು ವಿಲ್ ಲೂಸ್ ದ ಪ್ರೆಸೆನ್ಸ್ ಬ್ರದರ್, ಯು ವಿಲ್ ಲೂಸ್ ದ ಪ್ರೆಸೆನ್ಸ್. ಕೈಗಳನ್ನು ಮೇಲಕ್ಕೆತ್ತಿ ಹೇಳೋಣ, ಈ ಲೋಕದ ಕಾರ್ಯಗಳು ನನ್ನಿಂದ ಕಿತ್ತು ಹಾಕಲ್ಪಡಲಿ. ಬದುಕಿದರು ಸತ್ತರು ಕ್ರಿಸ್ತನಿಗೋಸ್ಕರವೇ ಇರುವಂತೆ ಕೃಪೆ ಕೊಡು ಸ್ವಾಮಿ. ಕೈಗಳನ್ನು ಮೇಲೆ ಕೆತ್ತಿ ಹೇಳೋಣ, ಹಾಲೆಲೂಯ. ಬದುಕಿದರು ನಿಮಗೆ ಸ್ತೋತ್ರ, ಸತ್ತರು ನಿಮಗೆ
Amen. Glory, Lord. ನನ್ನ ದೇಹದ ನಿಮಿತ್ತವು ಮಹಿಮೆ ನಿಮಗಯ್ಯ. ಯೇಸುವೆ ಅಂತ ಹೇಳ್ರಿ. ದೇಹದ ಮಹಿಮೆ ನಿಮಗಯ್ಯ. ಮಹಿಮೆ ಹೇಳ್ರಿ. ಪ್ರೀತಿಸುವೆ. ನನ್ನ ಪ್ರಾಣ ಮೂವತ್ತೊಂದನೇ ವಾಕ್ಯ ಬೇಗ ಮುಗಿಸ್ಬಿಡ್ತೇನೆ. ವಿಚ್ ಆಫ್ ದ ಟೂ ಡಿಡ್ ದ ವಿಲ್ ಆಫ್ ಹಿಸ್ ಫಾದರ್? இந்த 2 பேருக்குள்ளே தகப்பனுடைய சித்தத்தை ಯಾರು செய்தார்? ಇಬ್ಬರು ಮಕ್ಕಳಲ್ಲಿ ತಂದೆಯ ಮಾತಿಗೆ ವಿಧೇಯರಾದವರು ಯಾರು? ಏಮೇ ಈ ಸಾಮ್ಯದ ಮೂಲ ಉದ್ದೇಶ ದೇವರ ಮಾತಿಗೆ ವಿಧೇಯರಾಗುವುದು. ஆண்டருடைய வார்த்தைக்கு கீழ்ப்படுகிறது தான் இந்த ஊமையின் ಪ್ರಾಮುಖ್ಯಂ. ಬರೀ ಸರಿಯಾದ ಮಾತುಗಳನ್ನು ಮಾತ್ರ ಆಡೋದಲ್ಲ. ಐ ವಿಲ್ ಪ್ರೇ, ಐ ವಿಲ್ ರೀಡ್, ಐ ವಿಲ್ ಮೆಡಿಟೇಟ್, ಐ ವಿಲ್ ಡೂ ದ ಮಿನಿಸ್ಟ್ರಿ ಯಾವುದೂ ಮಾಡೋದಿಲ್ಲ. நான் செய்கிறேன், நான் படிக்கிறேன், நான் ஜெபிக்கிறேன், ஊழியம் செய்கிறேன், எதுவுமே செய்கிறதில்ல. சரியான பேசுறது மட்டுமல்ல, ಅದು செய்யுங்கள். ಆ ದಿನದಲ್ಲಿ ಧರ್ಮನಾಯಕರು ಬರೀ ನೀತಿಯ ಮಾತುಗಳನ್ನು ಆಡ್ತಾ ಇದ್ರು. ಆದರೆ ಅವರು ಮನತಿರುಗದ ಕಠಿಣ ಹೃದಯಕ್ಕಿಂತ ಮನತಿರುಗಿ ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಪಾಪಿಗಳು ಎಷ್ಟೋ ಉತ್ತಮರಾಗಿದ್ದರು. அன்றைக்கிருந்த பரிசார்கள், சத்துக்காயர்கள், சாஸ்திரிகள் நல்ல வார்த்தைகள் தான் சொல்லுகிறார். ஆனா மனத்திரும்பாத இதயம் ಒಳ್ಳೆ ಮಾತನ್ನ ಆಡ್ತಾ ಇದ್ರು. ಯಾರು? ಪರಿಸಾಯರು, ಸದ್ದುಕಾಯರು, ಶಾಸ್ತ್ರಿಗಳು. ಏನಂತ ಹೇಳ್ತಿದ್ರು? ಮೋಶೆಯ ಧರ್ಮಶಾಸ್ತ್ರವನ್ನ. ಆದರೆ ದೇವರ ಕಡೆಗೆ ತಿರ್ಕೊಂಡಂಥ ಜೀವಿತ ಇಲ್ಲ. ಅವ್ರ ಬದಲು ಟ್ಯಾಕ್ಸ್ ಕಲೆಕ್ಟರ್ಸು, ತೆರಿಗೆ ವಸೂಲಿ ಮಾಡುವಂಥವರು, ಸೂಳೆಯರು, ವೇಶ್ಯೆಯರು ಯೇಸುವನ್ನು ನಂಬಿ ರಕ್ಷಣೆ ಹೊಂದ್ಬಿಟ್ರು. ಯಾರು ಉತ್ತಮರು ಹೇಳಿ ನೋಡೋಣ. ದೇವರ ಮಾತಿಗೆ ವಿಧೇಯರಾಗಿ ಯೇಸುವಿನ ಪಕ್ಕ ತಿರುಕೊಂಡಂಥವರು ಉತ್ತಮರಾಗಿದ್ದಾರೆ. Hallelujah. It is not which position you are. ನೀನು ಯಾವ ಒಂದು ಸ್ಥಾನದಲ್ಲಿದೆಯಾ ಮುಖ್ಯ ಅಲ್ಲ, ನೀನು ದೇವರಿಗೆ ವಿಧೇಯರಾಗಬೇಕು. Hallelujah. Amen. Thank you, Lord. When you saw it, you did not afterward relent and believe him. ಧರ್ಮನಾಯಕರು, ಪಾಪಿಗಳು ಮನತಿರುಗಿ ದೇವರ ಕಡೆಗೆ ತಿರುಗಿಕೊಳ್ಳುವುದನ್ನು ನೋಡಿಯಾದರೂ ತಮ್ಮ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕಾಗಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. The teachers of the law will never turn back to God after seeing these people who are born again. Tax collectors and the prostitutes and the sinners came to the kingdom of God. ಪರಿಸಾಯರು, ಸದ್ದುಕಾಯರು, ಶಾಸ್ತ್ರಿಗಳು, ಆ ವೇಶ್ಯೆಯರು ಮತ್ತು ಪಾಪಿಗಳು, ತೆರಿಗೆ ವಸೂಲಿ ಮಾಡುವಂತವರು ದೇವರ ಕಡೆಗೆ ತಿರುಗಿಕೊಂಡು ಜಕ್ಕಾಯನಂತವರು, ಯೇಸುವೇ ನಾ ಎಲ್ಲವನ್ನ ಕೊಟ್ಟು ಬಿಡ್ತೇನೆ, ನನಗೆ ನೀನು ಬೇಕು ಅನ್ನುವಂಥವರು. ಅವರನ್ನು ನೋಡಿ ಆದರೂ ಏನು ಮಾಡಲಿಲ್ಲ, ಅವರು ಬುದ್ಧಿಯನ್ನ ಕಲಿಲಿಲ್ಲ. ಇಟ್ ಈಸ್ ನಾಟ್ ಯುವರ್ ರಿಲಿಜನ್, ಇಟ್ ಈಸ್ ನಾಟ್ ಯುವರ್ ಪೊಸಿಷನ್, it is not what you are. God wants the heart of the obedience.
ದೇವರ ಕಡೆಗೆ ತಿರುಗಿಕೊಂಡ ಒಬ್ಬನಿಗಿಂತ ದೇವರ ಕೊಡೆಗೆ ಆ ಸಾವಿರಾರು ತಿರುಗಿಕೊಂಡದ ಸಾವಿರಾರು ಜನ ವೇಸ್ಟ್ ಅವರಲ್ಲ. ಒಬ್ಬ ದೇವ್ರ ಕಡೆಗೆ ತಿರುಗಿಕೊಂಡ್ರೆ ಅವನ ಮೂಲಕ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಆಮೆನ್. ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಮತ್ತಾಯ 12:50 ಬೇಗ ಓದಿ. ಎಷ್ಟೋ ವಾಕ್ಯ ಇದೆ, ನಂಗೆ ಕೊಡೋಕ್ಕೆ ಸಮಯ ಇಲ್ಲ. ಮ್ಯಾಥ್ಯೂ 12:50 ಬೇಗ ತನ್ನ 12:50 ಪರಲೋಕದಲ್ಲಿ ನನ್ನ ತಂದೆ ಇಚ್ಛಿಸುವಂಥವುಗಳನ್ನು ಮಾಡುವವನೇ ನನ್ನ ನಿಜವಾದ ಸಹೋದರ ಸಹೋದರಿ ಮತ್ತು ತಾಯಿ ಎಂದು ಹೇಳಿದನು. ஆண்டவருடைய சித்தத்தை செய்கிறவரே என்னுடைய சகோதரனும் சகோதரியும் தாயும். ಆಮೆನ್. ಅಪೊಸ್ತಲರ ಕೃತ್ಯಗಳು 17:30, ಆಕ್ಟ್ 17:30, ಅಪೊಸ್ತಲ ನಡೆಮಡಿಗಳು 17:30. ಹಿಂದಿನ ಕಾಲದಲ್ಲಿ ಜನರು ದೇವರನ್ನ ಏನು ಮಾಡಲಿಲ್ಲ, ಅರ್ಥ ಮಾಡಿಕೊಳ್ಳಿಲ್ಲ. நீ அர்த்தம் ಮಾಡಿಕೊಂಡಿದ್ದೀಯಮ್ಮ அம்மா, நீங்கள் புரிந்திருக்கிறீங்களா ஆண்டவரே? பழைய ஏற்பாடில் ஆண்டவரை புரிந்து கொள்ளாத சந்ததி இன்னைக்கு சபைக்கு வருகிற உன்னை கேட்கிறே, நீ ஆண்டவரை புரிந்து கொண்டிருக்கிறியா? உன் ஆண்டவர் அன்பானவர், மனதுருக்கமுடையவர். அவர் உனக்குள்ள எதிர்பார்க்கிறது கீழ்ப்படிதல். ಆದರೆ ದೇವರು ಅದಕ್ಕೆ ಲಕ್ಷ್ಯ ಕೊಡಲಿಲ್ಲ. ಈಗಲಾದರೂ ಪ್ರಪಂಚದ ಎಲ್ಲ ಕಡೆಗಳಲ್ಲಿ ಇರುವರು ಏನು ಮಾಡಬೇಕಂತೆ? ಪಶ್ಚಾತ್ತಾಪ ಪಟ್ಟು ದೇ ಶುಡ್ ರಿಪೆಂಟ್ ಅಂಡ್ ಟರ್ನ್ ಬ್ಯಾಕ್ ಟು ಜೀಸಸ್. அவர் மனம் திருகி என்ன தமிழ் என்ன சொல்ற, தேவன் பக்கமா திரும்பி கொண்டு தேவனுடைய ராஜ்யத்துக்கு பிரவேசிக்க வேண்டும். அதுதான் ஆண்டவர் நோக்கம். ஆமென். ஹalleluya. Thank you. ಲೂಕ 19:9. ಲೂಕ 19:9 ಬೇಗ ಓದಿ. ಇವತ್ತು ಏನಾಯಿತು? ಏನಾದ್ರು ಮಾಡಿದ್ರೆ ಏ ಸ್ವಾಮಿ ಅವನಿಗೆ ಹೇಳಿ ಎಲ್ಲ ಕೊಟ್ಬಿಡಪ್ಪ ಅಂದ್ರ ஜக்காய வீட்டுக்கு குள்ளா, ஜக்காய வீட்டுக்கு ஆண்டவர் வந்து என்ன சொல்றாரு? எதான சொன்னாரா? ಏ ನೀನು ಪಾಪಿ ಕಣೋ, ಕಳ್ಳ ನೀನು, ಎಲ್ಲ ಕದ್ಕೊಂಡಿದ್ಯಾ ಹೇಳಿದ್ರೆ ಸ್ವಾಮಿ? அவர் பார்த்த உடனே அறிந்தான் இவர் தான் மேசியா, ರಕ್ಷಿಕ ಒಂದ ಒರೇ ದೈವ, ರಕ್ಷಣೆ ಮಾಡಲು ಬಂದಂಥ ಏಕ ದೇವರು ಆತ. ಏನಂತ ಹೇಳ್ದ? ಎಲ್ಲವನ್ನ ಕೊಟ್ಟು ಬಿಡ್ತೇನಪ್ಪ. ಅದಕ್ಕೆ ಯೇಸುಸ್ವಾಮಿ ಏನಂತ ಹೇಳಿದ್ರು? ಈ ಮನುಷ್ಯನು ಒಳ್ಳೆಯವನೇ, ಇವತ್ತು ಇವನ ಮನೆಗೆ ರಕ್ಷಣೆ ಬಂದಿದೆ. மன திரும்பினால் ரட்சிப்பு, கீழ்ப்படிந்தால் பரலோகம், நித்திய ஜீவன். ஹல்லேலூயா. வாயிலே சொல்லுகிறத மட்டுமல்ல செய்ய வேண்டும். ஜெபத்துக்கு போறே பிரதர், போகிறதே இல்லை. என்னம்மா வேதத்தை படிக்கிற பிரதர்? படிக்கிறதே இல்லை. பொய் சொல்லக்கூடாது. நீ என்ன சொல்றியோ அது செய். என்னப்பா, நீ என்ன சொல்றியோ ಅದು செய். அதுதான் ಕೀழ்ಪಡಿದಲ್. ನೀ ಏನನ್ನ ಹೇಳ್ತೀಯೋ ಅದನ್ನ ಮಾಡು, ಅದೇ ವಿಧೇಯತೆ. ಆಮೆನ್. ಎರಡನೇ ಮಗನ ತರ ಇರಬೇಡ್ರಿ. ಎದ್ದು ನಿಂತು ಪ್ರಾರ್ಥಿಸೋಣ. Lord, I worship you. I praise you. ಸಂಡೇ ಸ್ಕೂಲ್ಗೆ ಮಕ್ಕಳನ್ನ ಕಳಿಸ್ಕೊಡಿ, ಇವೆಲ್ಲ ಮುಂದಕ್ಕೆ ಬನ್ನಿ. ಹಾಗೆ I adore you, Lord. I need you, Jesus. Jesus, name above all names, beautiful Savior, glorious God, Emmanuel, God is with us, blessed Redeemer, living word. Thank you, Lord.
ದೇವರ ಪ್ರಸನ್ನತೆ ನಮ್ಮ ಮಧ್ಯೆ ಇದೆ. ಎಲ್ಲ ಹಾಗೆ ಮುಂದಕ್ಕೆ ಬನ್ನಿ, ಡಿಸ್ಟರ್ಬ್ ಮಾಡಬೇಡಿ. சவுண்ட் செய்யாதீங்க. ஆண்டோடைய பிரசன்னம் ரொம்ப விலையேறப்பட்டது. Oh Lord, I worship you, Lord. ನಿಮ್ಮನ್ನು ಆರಾಧಿಸ್ತೇವೆ ಯೇಸುವೇ. ಓ ಯೇಸಯ್ಯ, ಥ್ಯಾಂಕ್ ಯು ಲಾರ್ಡ್. ನಿನ್ನ ನಂಬಿ ನಾವು ಬಂದಿಹೇವು ಸ್ವಾಮಿ, ನಿನ್ನ ಬಿಟ್ಟು ನಮಗೆ ಬಾಳಿಲ್ಲ. ನಿನ್ನ ನಂಬಿ ನಾವು ಬಂದಿಹೇವು ಸ್ವಾಮಿ, ನಿಮ್ಮ ಬಿಟ್ಟು ನಮಗೆ ಬಾಳಿಲ್ಲ. ನಿಮ್ಮ ನೆರಳಲ್ಲಿ ಸುಖ ಕಂಡೆ ಸ್ವಾಮಿ, ಇನ್ನು ಯಾವ ನೆನಪು ನಮಗಿಲ್ಲ. ನಿಮ್ಮ ನೆರಳಲ್ಲಿ ಸುಖ ಕಂಡೆ ಸ್ವಾಮಿ, ಇನ್ನು ಯಾವ ನೆನಪು ನಮಗಿಲ್ಲ. ಇನ್ನು ಯಾವ ನೆನಪು ನಮಗಿಲ್ಲ. ನಿನ್ನ ನಂಬಿ ನಾವು ಬಂದಿಹೇವು ಸ್ವಾಮಿ, ನಿನ್ನ ಬಿಟ್ಟು ನಮಗೆ ಬಾಳಿಲ್ಲ. ನಿನ್ನ ಬಿಟ್ಟು ನಮಗೆ ಬಾಳಿಲ್ಲ. ಬಾಯಾರಿದ ಜಿಂಕೆ ಮರಿಯಂತೆ ಜೀವ ಜಲ ನಿಮ್ಮಲ್ಲೇ ಹುಡುಕಿ ಬಂದೆ. ಬಾಯಾರಿದ ಜಿಂಕೆ ಮರಿಯಂತೆ ಜೀವ ಜಲ ನಿಮ್ಮಲ್ಲೇ ಹುಡುಕಿ ಬಂದೆ. ಜೀವನಕ್ಕೆ ಶಾಂತಿ ನೆಮ್ಮದಿಯೇ, ಜೀವನಕ್ಕೆ ಶಾಂತಿ ನೆಮ್ಮದಿಯೇ ನೀವೇ ಸ್ವಾಮಿ. ಇನ್ನು ಮುಂದೆ ನೀವೇ ಸ್ವಾಮಿ, ಇನ್ನು ಮುಂದೆ. ನಿನ್ನ ನಂಬಿ ನಾವು ನಿನ್ನ ಬಿಟ್ಟು ನಮಗೆ ಬಾಳಿಲ್ಲ. ನಿಮ್ಮ ಬಿಟ್ಟು ನಮಗೆ ಬಾಳಿಲ್ಲ. ತಲೆ ಮೇಲೆ ಕೈ ಇಟ್ಕೊಳ್ಳಿ. ಫಾದರ್, ವಿ ವರ್ಷಿಪ್ ಯು. ವಿ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ಜೀಸಸ್. ಲಾರ್ಡ್, ಥ್ಯಾಂಕ್ ಯು ಫಾರ್ ಥಾಟಿಂಗ್ ಅಸ್ ಥ್ರೂ ಯುವರ್ ವರ್ಡ್. ನಿನ್ನ ವಾಕ್ಯದ ಮೂಲಕ ನಮಗೆ ಆಲೋಚನೆಗಳನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮ ದೇವರೇ, ನಾವು ಬರೇ ಬಾಯಲ್ಲಿ ಹೇಳುವಂಥವರಾಗದೆ ಅದರ ಪ್ರಕಾರ ನಡೆಯುವಂತೆ, ಕ್ರಿಸ್ತನ ವಾಕ್ಯಕ್ಕೆ ವಿಧೇಯರಾಗುವಂತೆ ನಮಗೆ ಕೃಪೆ ಕೊಡು ಸ್ವಾಮಿ. ಕರ್ತನೇ, ನಿಮಗೆ ಸ್ತೋತ್ರ. ಸೈತಾನ ವಿಧೇಯನಾಗದೆ ಬಿದ್ದು ಹೋದ, ಕ್ರಿಸ್ತನು ವಿಧೇಯನಾಗಿ ಉನ್ನತ ಸ್ಥಾನಕ್ಕೆ ತಲುಪಟ್ಟ. ಅಪ್ಪ, ನಿಮಗೆ ಆರಾಧನೆ ಸ್ವಾಮಿ. ನಾವು ಯಾರು ಕೂಡ ಸೈತಾನನ ಹಾಗೆ ಅಹಂಕಾರ ಪಡದೆ ಕ್ರಿಸ್ತನ ಹಾಗೆ ನಾವು ತಾಳ್ಮೆಯಿಂದ ನಿನ್ನ ವಾಕ್ಯಕ್ಕೆ ವಿಧೇಯರಾಗುವಂತೆ ಕೃಪೆಯ ಆತ್ಮ ಹಿಡಿದು ಬರಲಿ. ಇರುವಂಥ ಒಬ್ಬೊಬ್ಬರ ಮೇಲೂ ಅಧೀನತೆಯ ಆತ್ಮ ಕೀழ்ಪಡಿದಲಾವಿ ಇರಂಗುಂಬಡಿನ ಚಬಿಕಿರೆ. Let the spirit of obedience comes upon you right now in Jesus name. ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೇನೆ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. ಆಮೆನ್. God bless you.